ಮಾಡಿ ನಿಮಗೆ ರಾ ಡೇಟಾ ಕಳಿಸ್ತೀನಿ. ರಾ ಹಂಗೆ ರೆಕಾರ್ಡಿಂಗ್ ಕಳ್ಸಿಬಿಡಿ ಆಯ್ತು ಇವತ್ತೇ. ಅದೇ ರಾ ಡೇಟಾ ಕಳಿಸ್ತೀನಿ. ಹಾ ವಾಟ್ಸಪ್ ಅಲ್ಲಿ ಆಗಲ್ಲ ಬಿಡು, ಅದರಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲೇ ಕಳಿಸ್ಬೇಕು. ಹಾ ಜಸ್ಟ್ ಅಪ್ಲೋಡ್ ಮಾಡಿಬಿಡಿ, ನಾನು ಇಮಿಡಿಯೇಟ್ ನೋಡ್ಬಿಡ್ತೀನಿ. ಓಕೆ, ಶೂರ್ ಶೂರ್. ಡೌಟ್ ಇದ್ರೆ. ಓಕೆ, ಸೊ ಇವಾಗ ನಮ್ದು ಆಫೀಸಲ್ಲಿ ಈ ತರ ಟೊಪೊಲಜಿ ಇರುತ್ತೆ. ಓಕೆ, ಸೊ ಮೇಲ್ಗಡೆ ಎಲ್ಲ ರೌಟರ್ ಇರುತ್ತೆ, ನಮ್ದು ಕೋರ್ ಸ್ವಿಚ್ ಇರುತ್ತೆ, ಇಲ್ಲಿ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಆಮೇಲೆ ಮಲ್ಟಿಪಲ್ ಆಕ್ಸೆಸ್ ಸ್ವಿಚಸ್ ಇರ್ತಾವೆ, ಆಮೇಲೆ ಎಂಡ್ ಓಕೆ ಡಿವೈಸ್ ಕನೆಕ್ಟ್ ಆಗಿರ್ತಾವೆ. ಸೊ ಲೆಟ್ಸ್ ಸೇ ಇವನ್ ಯೂಸರು. ಸೊ ಯೂಸರ್ ಏನ್ ಮಾಡ್ತಾನೆ, ನಮ್ಗೆ ಇಂಟರ್ನೆಟ್ ಬರ್ತಾ ಇಲ್ಲ ಅಂತ ಅವನು ರೈಸ್ ಮಾಡ್ತಾನೆ ಟಿಕೆಟು. ಓಕೆ, ಸೊ ಓಕೆ ಫಸ್ಟ್ ನೀವು ಏನ್ ಚೆಕ್ ಮಾಡ್ಬೇಕಾಗುತ್ತೋ ಅವನ ಕಡೆಯಿಂದ ನೀವು ಲೈಕ್ ಕನ್ವರ್ಜೇಷನ್ ಮಾಡ್ಬೋದು. ಓಕೆ, ಯೂಸರ್ ಕಡೆ ನಿಮ್ಗೆ ಏನ್ ಇಶ್ಯೂ ಬರ್ತಾ ಇದೆ ಪ್ರಾಪರ್ ಆಗಿ ಕೇಳ್ಬೋದು. ಲೈಕ್ ಓಕೆ ಇಂಟರ್ನೆಟ್ ಪೂರ್ತಿ ವರ್ಕ್ ಆಗ್ತಾ ಇಲ್ವಾ, ಸೊ ಇಲ್ಲ ಓನ್ಲಿ ಇಂಟ್ರಾನೆಟ್ ವರ್ಕ್ ಆಗ್ತಾ ಇದೆಯಾ. ಇಂಟ್ರಾನೆಟ್ ಅಂದ್ರೆ ಆಫೀಸ್ ಅಲ್ಲಿ ಲೈಕ್ ಆಫಿಷಿಯಲ್ ಸೈಟ್ ಇರ್ತಾವ. ಸೊ ಲೆಟ್ಸ್ ಸೇ ಹಾ ಯಾವ್ದೋ ಒಂದು ಶೇರ್ ಫೋಲ್ಡರು ಆ ತರ ಇಲ್ಲಿ ಇರ್ತಾವ, ಇಲ್ಲ ಅಂದ್ರೆ ಯಾವ್ದೋ ಒಂದು ಅಪ್ಲಿಕೇಶನ್ ಇರ್ಬೋದು, ಆಫೀಸ್ ಅಪ್ಲಿಕೇಶನ್. ಸೊ ಆ ತರ ಓಕೆ ಅಪ್ಲಿಕೇಶನ್ ಇರ್ತಾವೆ. ಸೊ ಅವ್ರಿಗೆ ಪ್ರಾಪರ್ ಆಗಿ ಕೇಳಬೇಕು, ಬರೀ ಅಪ್ಲಿಕೇಶನ್ ವರ್ಕ್ ಆಗ್ತಾ ಇಲ್ಲ, ಇಲ್ಲ ಗೂಗಲ್ ಆ ತರ ವರ್ಕ್ ಆಗ್ತಾ ಇಲ್ವಾ ನಿಮ್ಗೆ ಅಂತ ಕೇಳಬೇಕು, ಇಂಟರ್ನೆಟ್ ಹಾ ಸರ್ವಿಸಸ್. ಹಾ ಓಕೆ, ಫಸ್ಟ್ ಸ್ಟೆಪ್. ಸೊ ಅವಾಗ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಸೊ ಅವ್ನು ಹೇಳ್ತಾನೆ, ಒಂದು ಕಂಪ್ಲೀಟ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾನೆ, ಇಲ್ಲ ಅಂದ್ರೆ ಬರೀ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾನೆ, ಇಲ್ಲ ಯಾವ್ದೋ ಒಂದು ಅಪ್ಲಿಕೇಶನ್ ಅಷ್ಟೇ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ತ್ರೀ ಹಾ ಚಾನ್ಸಸ್, ಹಾ ಕರೆಕ್ಟು. ಓಕೆ ಸೊ ದೆನ್, ಸೊ ಅವನು ಫಸ್ಟ್ ಸ್ಟೆಪ್ ಇನ್ ಕಂಪ್ಲೀಟ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಆಮೇಲೆ ಅವನಿಗೆ ಮ್ಯಾಕ್ ಅಡ್ರೆಸ್ ಕೇಳಬೇಕು. ಓಕೆ, ಸೊ ಓಕೆ ಕಂಪ್ಲೀಟ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ. ಸೊ ಇನ್ ಕೇಸ್ ಅವನು ಹಾ ಬರೀ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವಾಗಲೂ ನಿಮ್ಗೆ ಹಾ ಮ್ಯಾಕ್ ಅಡ್ರೆಸ್ ಬೇಕು. ಸೊ ವೆರಿಫೈ ಮಾಡಬೇಕಾಗುತ್ತೆ ನಿಮಗೆ, ವಿಲಾನ್ ಇಲ್ಲ ಓಕೆ ಇಂಟರ್ಫೇಸು. ಓಕೆ, ಸೊ ಇನ್ ಕೇಸ್ ಓಕೆ ಅವನು ಬರೀ ಇಂಟ್ರಾನೆಟ್ ಅಂದ್ರೆ ಅವಾಗ ನೀವು ಮ್ಯಾಕ್ ಅಡ್ರೆಸ್ ಬೇಕೇ ಬೇಕು, ನೀವು ವೆರಿಫೈ ಮಾಡಬೇಕು. ಓಕೆ, ಹಾ ಸೊ ಬರೀ ಅವನು ಪರ್ಟಿಕ್ಯುಲರ್ ಪೇಜು ಇಲ್ಲ ಪರ್ಟಿಕ್ಯುಲರ್ ವೆಬ್ಸೈಟು ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಸೊ ಅವಾಗ ನೀವೇನ್ ಹ್ಮ್ ಮಾಡಬೇಕು, ಯೂಸರ್ಗೆ ಅವ್ನ್ ಪರ್ಟಿಕ್ಯುಲರ್ ವೆಬ್ ಪೇಜ್ ಅಂದ್ರೆ ಅವನ ಹತ್ರ ಪಕ್ಕ IP ಸಿಕ್ಕಿರುತ್ತೆ, ಅವನ ಸಿಸ್ಟಮ್ಗೆ ಮ್ಯಾಕ್ ಅಡ್ರೆಸ್ ಇರುತ್ತೆ, ಪರ್ಟಿಕ್ಯುಲರ್ ಹ್ಮ್ ಪೇಜ್ ಮಾತ್ರ ವರ್ಕ್ ಆಗ್ತಾ ಇರಲ್ಲ, ಗೂಗಲ್ ವರ್ಕ್ ಆಗ್ತಾ ಇರುತ್ತೆ, ಬೇರೆ ಪೇಜಸ್ಗಳು ವರ್ಕ್ ಆಗ್ತಾ ಇರುತ್ತೆ. ಓಕೆ, ಸೊ ಅವಾಗ ನೀವು ಹ್ಮ್ ಅವನ ಹತ್ರ ಆ ಲಿಂಕ್ ತಗೋಬೇಕು. ಸೊ ಲೆಟ್ಸ್ ಯಾವುದೋ ಒಂದು SBI ಲಿಂಕ್ ಅಂತ ಯಾವುದೋ ಒಂದು ತಗೊಳ್ಳಿ. ಸೊ ಆ ಲಿಂಕ್ ಓಕೆ ತಗೋಬೇಕು. ಓಕೆ, ಸೊ ಹಾ ಹಾ ಲಿಂಕ್ ಹಾ ತಗೋಬೇಕು. ಸೊ ಇಲ್ಲಿ ಲಿಂಕ್ ಇರುತ್ತೆ, ಅವ್ನು ಕಾಪಿ ಪೇಸ್ಟ್ ಮಾಡ್ತಾನೆ, ಪೂರ್ತಿ ಕೊಡ್ತಾನೆ ಅವನು. ಸೊ ಅದಾದ್ಮೇಲೆ ಹಾ ಅವನಿಗೆ ಹೇಳಬೇಕು, ಸೊ ಕಮಾಂಡ್ IP ಕಾನ್ಫಿಗ್ ಮಾಡಿಬಿಟ್ಟು IP ಕಳಿಸೋಪ್ಪ ನಿಂದು ಅಂತ ಕೇಳಬೇಕು. ಸೊ ಮೇ ಬಿ ಅವನಿಗೆ ಓಕೆ ಗೊತ್ತಿರಲ್ಲ ಇದರಲ್ಲಿ ಯಾವ್ದು IP ಅಂತ. ಸೊ ಅವಾಗ ನೀವು ಸಿಂಪಲ್ ಆಗಿ ಹೇಳ್ಬೋದು, ಎಲ್ಲ ಕಾಪಿ ಮಾಡಿ ಕೇಳಿಸ್ಬಿಡು ಅಂತ. ಈ ಕಮಾಂಡ್ ರನ್ ಮಾಡು, ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಎಲ್ಲ ಕಾಪಿ ಮಾಡಿ ಪೇಸ್ಟ್ ಮಾಡಿ ಅಂತ ಕೇಳ್ಬೋದು. ಸೊ ಅವಾಗ ಕಳಿಸ್ತಾನೆ, ನಿಮ್ಗೆ IP ಸಿಗುತ್ತೆ. ಓಕೆ, ಸೊ IP ಓಕೆ ಚೆಕ್ ಅದು ಮಾಡ್ಬೋದು ನೀವು. ಫಸ್ಟ್ ಸ್ಟೆಪ್ IP ಮತ್ತೆ ಓಕೆ ಆ ಲಿಂಕ್ ತಗೊಂಡು ನೀವು ಫೈರ್ವಾಲ್ ಟೀಮ್ಗೆ ಶೇರ್ ಮಾಡ್ಬೋದು, ಯಾಕಂದ್ರೆ ಅದು ಡೆಫಿನೆಟ್ಲಿ ಫೈರ್ವಾಲ್ ಲೆವೆಲ್ ಇಶ್ಯೂ ಇರುತ್ತೆ, ಪರ್ಟಿಕ್ಯುಲರ್ ಲಿಂಕ್ ಅಂದ್ರೆ. ಅಂದ್ರೆ ಅವನಿಗೆ ಪರ್ಟಿಕ್ಯುಲರ್ ಲಿಂಕ್ ಓಪನ್ ಆಗ್ತಿಲ್ಲ ಅಂದ್ರೆ ಫೈರ್ವಾಲ್ ಟೀಮಿಗೆ. ಫೈರ್ವಾಲ್ ಲೆವೆಲ್ ಇಶ್ಯೂ ಅವಾಗ ನೀವು ಏನ್ ಮಾಡ್ಬೇಕು, ಇದು IP ತಗೊಂಡು ಆ ಲಿಂಕ್ ತಗೊಂಡು ಫೈರ್ವಾಲ್ ಟೀಮ್ಗೆ ಕಳಿಸ್ಬೇಕು. ಫೈನ್, ಮುಗೀತು ಒಂದು ಟಾಸ್ಕ್. ಓಕೆ ಹಾ ಅವನು ಆಯ್ತು ಲೆಟ್ಸ್ ಅದು. ಇಂಟರ್ನೆಟ್ ಇಲ್ಲ ಅಂದ್ರೆ ಕಂಪ್ಲೀಟ್ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಫಸ್ಟ್ ಅವನ ಹತ್ರ ಹಾ ಸೊ ಈ ಡೇಟಾ ತಗೋಬೇಕು. ಓಕೆ ಈ ಡೇಟಾ ತಗೊಂಡು ನೀವು ಫಸ್ಟ್ ವೆರಿಫೈ ಮಾಡ್ತೀರಾ ಏನು, ಅವನಿಗೆ ಏನು IP ಸಿಗ್ತಾ ಇದೆ, IPv4 ಅಡ್ರೆಸ್. ಹಾ ಓಕೆ, ಸೊ ದೆನ್ ಸೊ ಅವನು ಇಥರ್ನೆಟ್ ಚೆಕ್ ಮಾಡಬೇಕು ನೀವು. ಓಕೆ, ಇಥರ್ನೆಟ್ ಯಾಕಂದ್ರೆ ಮಲ್ಟಿಪಲ್ ಇರ್ತಾವೆ, ಬ್ಲೂಟೂತ್ ಇರುತ್ತೆ, ವೈರ್ಲೆಸ್ ಇರುತ್ತೆ. ಸೊ ಅವನು ಹಾ ಹಾ ವೈರ್ಲೆಸ್ ಕನೆಕ್ಟ್ ಆಗಿದಾನ ಇಲ್ವಾ ಈಥರ್ನೆಟ್ ಕನೆಕ್ಟ್ ಆಗಿದಾನ ಅಂತ ವೆರಿಫೈ ಮಾಡಬೇಕು. ಹಾ ಹಾ ಸೊ ಇನ್ ಕೇಸ್ ಅವನು ವೈರ್ಲೆಸ್ ಅಲ್ಲಿ ಇದ್ರೆ ಸೊ ನೀವೇನ್ ಮಾಡ್ಬೇಕಂದ್ರೆ ವೈರ್ಲೆಸ್ ಅಡಾಪ್ಟರ್ ಇರುತ್ತೆ ಕೆಳಗಡೆ, ಇವಾಗ ಬ್ಲೂಟೂತ್ ಅಂತ ಇದೆಲ್ಲ ವೈರ್ಲೆಸ್ ಅಡಾಪ್ಟರ್ ಇರುತ್ತೆ. ಸೊ ಅಲ್ಲಿ ಏನು IP ಸಿಗ್ತಾ ಇದೆ ಅವನಿಗೆ, ಸಿಗ್ತಾ ಇದೆಯಾ ಇಲ್ವಾ. ಸೊ ಅವನು ಮ್ಯಾಕ್ ಅಡ್ರೆಸ್ ಏನಿದೆ ವೈರ್ಲೆಸ್ದು ಅದು ಚೆಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ವೈರ್ಲೆಸ್ IP ಸಿಗ್ತಾ ಇಲ್ಲ ಅಂದ್ರೆ ಅವನು ಮೇ ಬಿ ವೈರ್ಲೆಸ್ ಆಗಿ ಕನೆಕ್ಟ್ ಆಗಿರಲ್ಲ, ಅದು ವೆರಿಫೈ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಥಿಂಗ್. ಸೊ ಅವನೇನಾದ್ರೆ ಲ್ಯಾನ್ ಅಲ್ಲಿ ಕನೆಕ್ಟ್ ಆಗಿದ್ರೆ ಸೊ ನೀವೇನ್ ಮಾಡಬೇಕು, IP ವೆರಿಫೈ ಮಾಡಬೇಕು. ದೆನ್ ಮೇನ್ ಅಂದ್ರೆ ಇದು ಗೇಟ್ವೇ ಪ್ರಾಪರ್ ಆಗಿ ವೆರಿಫೈ ಮಾಡಬೇಕು, ಗೇಟ್ವೇ ಪ್ರಾಪರ್ ಆಗಿದೆಯಾ ಇಲ್ವಾ ಅಂತ. ಸೊ ದೆನ್ ಈ DNS ಏನಿದೆಯಲ್ಲ DNS ವೆರಿಫೈ ಮಾಡಬೇಕು. DNS ವೆರಿಫೈ ಅಂದ್ರೆ ಆಫೀಸ್ದು DNS ಸೆಪರೇಟ್ ಆಗಿರುತ್ತೆ, ನಿಮಗೆ ಗೊತ್ತಿರುತ್ತೆ ಆಫೀಸಲ್ಲಿ ಇದ್ರೆ DNS ಗೊತ್ತಿರುತ್ತೆ, ಇಷ್ಟು ವೆರಿಫೈ ಮಾಡಬೇಕು. ಸೊ ನೀವು ಲೈಕ್ ಇಂಟರ್ವ್ಯೂ ಅಲ್ಲಿ ಹೇಳ್ಬೇಕಂತ ಏನಿಲ್ಲ, DNS ಅಡ್ರೆಸ್ ನಮ್ದು ಏನಿತ್ತು ಅಂತ ನೀವು ಹೇಳಂಗಿಲ್ಲ ಅದೆಲ್ಲ. ಸೊ ಇದು ಹ್ಮ್ ಸ್ಟೆಪ್ ಹೇಳಬೇಕು, ನಾನು IP ವೆರಿಫೈ ಮಾಡ್ತೀನಿ, ಸೊ ದೆನ್ ಗೇಟ್ವೇ ವೆರಿಫೈ ಮಾಡ್ತೀನಿ, ಇದು ವೆರಿಫೈ ಮಾಡ್ತೀನಿ. ಸೊ IP ಸಿಗ್ತಾ ಇಲ್ಲ ಅವನಿಗೆ ಅಂದ್ರೆ ಸೊ ಅವಾಗ ನಾನು ಏನು ಮಾಡ್ತೀನಿ, ಮ್ಯಾಕ್ ಕಲೆಕ್ಟ್ ಮಾಡ್ಕೊತೀನಿ. ಓಕೆ, ಸೊ ಮ್ಯಾಕ್ ಕಲೆಕ್ಟ್ ಮಾಡಿಕೊಂಡು ನಾನು ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಲಾಗಿನ್ ಆಗ್ತೀನಿ. ಸೊ ಲೆಟ್ಸ್ ಸೇ ಓಕೆ ಇವಾಗ ನಮ್ದು ರೈಟ್ ನಾವು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕಾನ್ಫಿಗರ್ ಆಗಿರೋದು. ಓಕೆ, ಸೊ ಇವಾಗ ಹ್ಮ್ ನಾನು ಚೆಕ್ ಮಾಡಿದ್ರೆ ಅಲ್ಲಿ ಇಂಟರ್ನೆಟ್ ಟ್ರಾಫಿಕ್ ಇರಲ್ಲ. ಸೊ ಆ ಹಾ ಮ್ಯಾಕ್ ಅಡ್ರೆಸ್ ನನಗೆ ಸಿಗಲ್ಲ, ಯಾಕಂದ್ರೆ ಅಲ್ಲಿಂದ ನಾನು ಇವಾಗ ಈ ಟೊಪೋಲಜಿಯಲ್ಲಿ ಟ್ರಾಫಿಕ್ ಇನಿಷಿಯೇಟೇ ಆಗಿಲ್ಲ ಅಲ್ಲಿಂದ.
ಓಕೆ, ಸೊ ಮ್ಯಾಕ್ ಇರಲ್ಲ, ಓಕೆ ನಮಗೆ ತೋರಿಸ್ತೀನಿ ಬೇಕಾದ್ರೆ. ಶೋ ಮ್ಯಾಕ್ ಅಡ್ರೆಸ್. ಸೊ ದಿಸ್ ಇಸ್ ದ ಕಮಾಂಡ್. ಸೊ ಇಲ್ಲಿ ಮ್ಯಾಕ್ ಅಡ್ರೆಸ್ ಟೇಬಲ್ ಕಮಾಂಡೇ ವರ್ಕ್ ಆಗ್ತಾ ಇಲ್ಲ. ಅಡ್ರೆಸ್ ಟೇಬಲ್ ಕ್ವೆಶನ್ ಮಾರ್ಕ್ ಸ್ಟ್ಯಾಟಿಕ್ ಕ್ರೋರು, ಸೊ ಇಷ್ಟೇ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಕಮಾಂಡ್ ವರ್ಕ್ ಆಗ್ತಾ ಇಲ್ಲ. ಸೊ ಕಮಾಂಡ್ ವರ್ಕ್ ಆಗಿದ್ರೆ ಪ್ರಾಪರ್ ಆಗಿ ಗೊತ್ತಾಗುತ್ತೆ. ಸೊ ಬಟ್ ನಾವು ಇಲ್ಲಿ ಮ್ಯಾನ್ಯಲ್ ಆಗಿ ಚೆಕ್ ಮಾಡ್ಬೋದು. ಏನಿತ್ತು ನಮ್ದು ಅದು. ಸೊ ದಿಸ್ ಇಸ್ ದ ಮ್ಯಾಕ್. ಸೊ 0B05. ಸೊ ಇಲ್ಲಿ ಇದೆಯಾ ಅಂತ ಮ್ಯಾನ್ಯಲ್ ಆಗಿ ಚೆಕ್ ಮಾಡ್ಬೋದು. ಇವಾಗ ಕಮಾಂಡ್ ವರ್ಕ್ ಆಗಲ್ಲ ಅಂದ್ರೆ ನಮ್ಮ ಹತ್ರ ಬೇರೆ ಆಪ್ಷನ್ ಏನಿಲ್ಲ. 05 0B05 0B ಎಲ್ಲಿ ಐತಿ? 0B 0B ಎಲ್ಲಿ ಕಾಣ್ತಾ ಇಲ್ಲ. ಓಕೆ, ಸೊ 0B05. ಸೊ 0B05 ಎಲ್ಲಿ ಕಾಣ್ತಾ ಇಲ್ಲ ಇಲ್ಲಿ. ಸೊ ನಾನು ಮ್ಯಾಕ್ ಟೇಬಲ್ ಇಲ್ಲಿ ಪೈಪ್ ಹಾಕಿ ನೋಡೋಣ. ಪೈಪ್ ಹಾಕಿದ್ರೆ ನಮಗೆ ಕಮಾಂಡ್ ವರ್ಕ್ ಆಗ್ತಾ ಇಲ್ಲ. ಓಕೆ, ಸೊ ಬಟ್ ನಾರ್ಮಲಿ ಬೇಸಿಕಲಿ ಕಮಾಂಡ್ ಹೆಂಗಿರುತ್ತೆ ಅಂದ್ರೆ ಈ ತರ ಇರುತ್ತೆ. ಸೊ ಅಡ್ರೆಸ್ ದೆನ್ ನಮ್ದು ಮ್ಯಾಕ್ ಅಡ್ರೆಸ್ ನಾವು ಪೇಸ್ಟ್ ಮಾಡಬೇಕು ಇಲ್ಲಿ. ಸೊ ಈ ತರ ಕಮಾಂಡ್ ಇರುತ್ತೆ ಬೇಸಿಕಲಿ. ಓಕೆ ಸೊ ಈ ಕಮಾಂಡ್ ಎಂಟರ್ ಮಾಡಿದ್ರೆ ನಮಗೆ ಮ್ಯಾಕ್ ಇದೆಯಾ ಇಲ್ವಾ ಅಂತ ತೋರಿಸುತ್ತೆ. ಬಟ್ ರೈಟ್ ನಾವು ನಮಗೆ ಮ್ಯಾಕ್ ಅಡ್ರೆಸ್ ತೋರಿಸ್ತಾ ಇಲ್ಲ. ಓಕೆ, ಸೊ ನಾವೇನ್ ಮಾಡೋಣ, ಓಕೆ ಆ ಪಿ ಸಿ ಇಂದ ಒಂದು ಬ್ರೋ, ಪಿಂಗ್. ಇದ್ರಲ್ಲಿ ನಿಮಗೆ ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಹೋದ್ರಿ. ಕರೆಕ್ಟು. ನಮ್ಗೆ ಗೊತ್ತಿಲ್ಲ ಅಂದ್ರೆ ನೀವ್ ಹೆಂಗ್ ಹೇಳಿದ್ದು ಅವಾಗ ಚೆಕ್ ಸೊ ಮಾಡ್ಲಿಕ್ಕೆ? ನಾನು ಡಿಸ್ಟ್ರಿಬ್ಯೂಷನ್ ಸ್ವಿಚ್ಗೆ ಯಾಕೆ ಹೋಗಿದ್ದೀನಿ ಅಂದ್ರೆ ನನಗೆ ಗೊತ್ತು ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಅಲ್ಲಿ L3 ಕಾನ್ಫಿಗರ್ ಆಗಿದೆ ಅಂತ. ಓಕೆ L3 ಕಾನ್ಫಿಗರ್ ಅಂದ್ರೆ ಶೋ ಐ ಪಿ ಇಂಟರ್ಫೇಸ್ ಬ್ರೀಫ್. ಸೊ ಈ ವಿಲ್ಯಾನ್ಸ್ ಎಲ್ಲ, ಈ ವಿಲ್ಯಾನ್ ಇದಾವೆಲ್ಲ, ಇದಕ್ಕೆ ಐ ಪಿ ಓಕೆ ಅಸೈನ್ ಆಗಿದೆ. ಓಕೆ ಸೊ ಅದಕ್ಕೆ ನಾವೇನಂತೀವಿ, L3 ಕಾನ್ಫಿಗರ್ ಆಗಿದೆ ಅಂತೀವಿ. ಸೊ ಈ ಓಕೆ ವಿಲ್ಯಾನ್ ನೀನು ಆಕ್ಸೆಸ್ ಸ್ವಿಚ್ ಅಲ್ಲಿ ನೋಡಿದ್ರೆ ಅಲ್ಲಿ ಐ ಪಿ ಕಾನ್ಫಿಗರ್ ಆಗಿರಲ್ಲ. 101 ವಿಲ್ಯಾನ್ ಬೇಕಾದ್ರೆ ತೋರಿಸ್ತೀನಿ ನಿನ್ಗೆ ಇಲ್ಲಿ. ಸೊ ಇಲ್ಲಿ ಐ ಪಿ ಕಾನ್ಫಿಗರ್ ಆಗಿಲ್ಲ, ಬರೀ ವಿಲ್ಯಾನ್ ಅಷ್ಟೇ ಇರುತ್ತೆ. ಓಕೆ ಶೋ ಐ ಪಿ ಇಂಟರ್ಫೇಸ್ ಬ್ರೀಫ್. ಸೊ ಎಲ್ಲಿಯಾದ್ರೂ ಐ ಪಿ ಕಾಣ್ತಾ ಇದೆಯಾ? ಬರೀ ವಿಲ್ಯಾನ್ 1ಗೆ ಮಾತ್ರ ಐ ಪಿ ಕಾಣ್ತಾ ಇದೆ. ಸೊ ಇಲ್ಲಿ ಯಾವ್ದು ಐ ಪಿ ಓಕೆ ಇಲ್ಲ, ಕರೆಕ್ಟಾ? ಸೊ ಬಟ್ ನಮ್ಗೆ ವಿಲ್ಯಾನ್ ಇದಾವೆ ಇಲ್ಲಿ. ಶೋ ವಿಲ್ಯಾನ್ ಬ್ರೀಫ್ ಅಂತ ಮಾಡಿದ್ರೆ ವಿಲ್ಯಾನ್ಸ್ ಇದಾವೆ ನೋಡಿ, ಇಲ್ಲಿ 101 ವಿಲ್ಯಾನ್ ಇದಾವೆ, ಕರೆಕ್ಟಾ? ಸೊ ವಿಲ್ಯಾನ್ ಇದೆ. ಸೊ ಫೈನ್. ಸೊ ಒಂದು ಟ್ರಾಫಿಕ್ ಇನಿಷಿಯೇಟ್ ಮಾಡೋಣ ಇಲ್ಲಿಂದ. ಟ್ರಾಫಿಕ್ ನಾನು ಏನ್ ಮಾಡ್ತೀನಿ, ಗೇಟ್ವೇಗೆ ಇನಿಷಿಯೇಟ್ ಮಾಡ್ತೀನಿ. ಸೊ ಪಿಂಗ್ ಮಾಡಿ ನೋಡೋದು ನಮ್ದು ಫಸ್ಟ್ ಸ್ಟೆಪ್, ಗೇಟ್ವೇಗೆ ಪಿಂಗ್ ಮಾಡಿ ನೋಡ್ಬೇಕು ಯಾವತ್ತು. ಸೊ ಯಾವತ್ತು ಪಿಂಗ್ ಮಾಡಿದಾಗ ನಾವು ಫಸ್ಟ್ ಗೇಟ್ವೇ ರೀಚೇಬಲ್ ಇದೆಯಾ ಅಂತ ನೋಡ್ಬೇಕು. ಪೇಸ್ಟ್. ಓಕೆ, ಪಿಂಗು. ಸೊ ರೀಚೇಬಲ್ ಇದೆ ಗೇಟ್ವೇ ನಂದು ಇವಾಗ. ಓಕೆ, ಸೊ ನನಗೆ ಇವಾಗ ಮ್ಯಾಕ್ ಅಲ್ಲಿ ತೋರಿಸ್ಬೇಕು. ಇನ್ ಕೇಸ್ ರೀಚೇಬಲ್ ಇಲ್ಲ ಅಂದ್ರೂ ತೋರಿಸ್ಬೇಕು, ಯಾಕಂದ್ರೆ ಟ್ರಾಫಿಕ್ ಇನಿಷಿಯೇಟ್ ಆಗಿದೆ ಅಲ್ವಾ. ಸೊ ತೋರಿಸ್ಬೇಕು. ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಬಂದು ಸರ್ಚ್ ಮಾಡ್ತೀನಿ ಶೋ ಮ್ಯಾಕ್ ಅಡ್ರೆಸ್ ಟೇಬಲ್. ಸೊ ಇವಾಗ ನಮ್ದು ಏನಿತ್ತದು 0B05 ಇತ್ತು, ಕರೆಕ್ಟಾ? ಓಕೆ ಓಕೆ, ಸೊ ಇವಾಗ ನಾನು ಬರೀ ಶೋ ಮ್ಯಾಕ್ ಅಡ್ರೆಸ್ ಟೇಬಲ್ ಅಂತ ಹಾಕಿದ್ರೆ ನಂಗೆ ಎಲ್ಲಾ ತೋರಿಸ್ತಾ ಇದೆ, ಕರೆಕ್ಟಾ? ಇಷ್ಟೊಂದು ತೋರಿಸ್ತಾ ಇದೆ. ಬಟ್ ನಾನು ಇಲ್ಲಿ ಮುಂದೆ ಪೂರ್ತಿ ಕಮಾಂಡ್ ಹೊಡೆದ್ರೆ ಬರೀ ಈ ಲೈನ್ ಮಾತ್ರ ತೋರಿಸುತ್ತೆ. ಸೊ ಇವಾಗ ಈ ಲೈನ್ ಅಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ? ಒಂದು ವಿಲ್ಯಾನ್ ಕಾಣ್ತಾ ಇದೆ 101. ಆಮೇಲೆ ಇದು ಸಿಸ್ಟಮ್ ಐ ಪಿ ಕಾಣ್ತಾ ಇದೆ, ಈ ಸಿಸ್ಟಮ್ ಐ ಪಿ. ಆಮೇಲೆ ಓಕೆ ನಿಮ್ಗೆ ಇಂಟರ್ಫೇಸ್ ಕಾಣ್ತಾ ಇದೆ, ಕರೆಕ್ಟಾ? ಓಕೆ ಸೊ ನಾನು ಹೇಳ್ದಂಗೆ ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಇಂಟರ್ಫೇಸ್ ಇದು. ಸೊ ಈ ಇಂಟರ್ಫೇಸ್ ನಾನು ವೆರಿಫೈ ಮಾಡಬೇಕು. ಸೊ ಇದಕ್ಕೆ ವೆರಿಫೈ ಓಕೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾನು? ಶೋ ಸಿ ಡಿ ಪಿ ನೇಬರ್. ಸೊ ಶೋ ಸಿ ಡಿ ಪಿ ನೇಬರ್ ಅಂತ ಹಾಕಿದ್ರೆ ಸೊ ನನ್ನ ಹತ್ರ ಎಷ್ಟು ನೇಬರ್ ತೋರಿಸ್ತಾ ಇದೆ? ಸೊ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಸ್ವಿಚ್ 2 ಅಂತ ಒಂದು ನೇಬರ್ ತೋರಿಸ್ತಾ ಇದೆ, ಮತ್ತೊಂದು ಡಿಸ್ಟ್ರಿಬ್ಯೂಷನ್ ಸ್ವಿಚ್ 2 ಅಂತಾನು ತೋರಿಸ್ತಾ ಇದೆ, ಮತ್ತೊಂದು ಇಲ್ಲಿ ಆಕ್ಸೆಸ್ ಸ್ವಿಚ್ 1 ಅಂತ ತೋರಿಸ್ತಾ ಇದೆ, ಆಕ್ಸೆಸ್ ಸ್ವಿಚ್ 3 ತೋರಿಸ್ತಾ ಇದೆ, ಅಗೇನ್ 1 ಕೋರ್ ಸ್ವಿಚ್ 1 ತೋರಿಸ್ತಾ ಇದೆ, ಅಗೇನ್ ಕೋರ್ ಸ್ವಿಚ್ 2. ಅಂದ್ರೆ ಏನ್ ಗೊತ್ತಾ, ಸಿಂಪಲ್. ಇದಕ್ಕೆ ನೇಬರ್ ಯಾವ್ದಾಗುತ್ತೆ? ಈ ಮೇಲ್ಗಡೆದು ಒಂದು ನೇಬರ್ ಆಗುತ್ತೆ, ಇದು ನೇಬರ್ ಆಗುತ್ತೆ, ಯಾಕಂದ್ರೆ ಇದು ಕನೆಕ್ಟ್ ಆಗಿದೆ ಡೈರೆಕ್ಟ್ ಆಗಿ ಇಲ್ಲಿಂದ. ಇದು ನೇಬರ್ ಆಗುತ್ತೆ, ಮತ್ತೆ ಇಲ್ಲಿ ಇರೋದು ನೇಬರ್ ಆಗುತ್ತೆ. ಸೊ ಅದಕ್ಕೆ ನಮ್ಗೆ ಈ ನೇಬರ್ಗಳು ತೋರಿಸ್ತಾ ಇದೆ. ಕೋರ್ ಸ್ವಿಚ್ 1, ಕೋರ್ ಸ್ವಿಚ್ 2, ಆಕ್ಸೆಸ್ ಸ್ವಿಚ್ 2 ತೋರಿಸ್ತಾ ಇದೆ, ದೆನ್ ಆಕ್ಸೆಸ್ ಡಿಸ್ಟ್ರಿಬ್ಯೂಷನ್ ಸ್ವಿಚ್ ತೋರಿಸ್ತಾ ಇದೆ, ಆಕ್ಸೆಸ್ ಸ್ವಿಚ್ 4 ತೋರಿಸ್ತಾ ಇದೆ, ಡಿಸ್ಟ್ರಿಬ್ಯೂಷನ್ ತೋರಿಸ್ತಾ ಇದೆ, ದೆನ್ ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಇದು ತೋರಿಸ್ತಾ ಇದೆ. ಬಟ್ ನನಗೆ ಇದು ಇದು ಯಾವ್ದಿದೆ ಸ್ವಿಚ್? ಆಕ್ಸೆಸ್ ಸ್ವಿಚ್ 1. ವೆರ್ ಇಸ್ ಆಕ್ಸೆಸ್ ಸ್ವಿಚ್ 1? ಆಕ್ಸೆಸ್ ಸ್ವಿಚ್ 1 ತೋರಿಸ್ತಾ ಇದೆ. ಸೊ ನಮ್ಗೆ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಏನು? ಸೊ ನಮ್ಗೆ ಇಲ್ಲಿ ಪೋರ್ಟ್ ಯಾವ್ದು ಸಿಕ್ಕೈತೆ? ಪೋರ್ಟ್ ನಂಬರ್ 3. ವೆರ್ ಇಸ್ ದಟ್? 101 VLAN. ದಿಸ್ ಒನ್ ಪೋರ್ಟ್ ನಂಬರ್ 3 ಚೆಕ್ ಮಾಡಬೇಕು ನಾವು, ಅದಕ್ಕೆ ಏನ್ ಕನೆಕ್ಟ್ ಆಗಿದೆ.
ಸೊ ಪೋರ್ಟ್ ನಂಬರ್ ತ್ರೀ ಓಕೆ. ನಮ್ದು ಇಲ್ಲಿ ಇದೆ. ಸೊ ಪೋರ್ಟ್ ನಂಬರ್ ತ್ರೀಗೆ ಲೆಫ್ಟ್ ಸೈಡ್ ಏನ್ ತೋರಿಸ್ತಾ ಇದೆ, ಆಕ್ಸಸ್ ಸ್ವಿಚ್ 1 ಅಂತ ತೋರಿಸ್ತಾ ಇದೆ. ಹ್ಮ್ ಹ್ಮ್ ಕರೆಕ್ಟಾ? ಸೊ ಡೈರೆಕ್ಟ್ ಇದು ತಗೊಂಡು ನಿಮ್ಗೆ ಐ ಪಿ ಸಿಗಲ್ಲ. ಕರೆಕ್ಟಾ? ಐ ಪಿ ಸಿಗ್ಬೇಕಂದ್ರೆ ಆಫೀಸಲ್ಲಿ ಮಾನಿಟರಿಂಗ್ ಟೂಲ್ ಇರುತ್ತೆ. ಸ್ವಿಚ್ ಮಾನಿಟರ್ ಮಾಡಕ್ಕೆ ಒಂದು ಟೂಲ್ ಇರುತ್ತೆ. ಅದು ಏನ್ ಮಾಡ್ತೀವಿ, ನೀವು ಗೂಗಲ್ ಅಲ್ಲಿ ಹ್ಮ್ ಹೋಗ್ಬಿಟ್ಟು ಅದನ್ನ ಲಾಗಿನ್ ಮಾಡ್ತೀರಾ, ಅದ್ರದ್ದು ಆ ಟೂಲ್ದು ಐ ಪಿ ತಗೊಂಡು ಲಾಗಿನ್ ಮಾಡ್ತೀರಾ. ಸೊ ಅಲ್ಲಿ ಮಾಡ್ಬಿಟ್ಟು ಹ್ಮ್ ನಿಮಗೆ ಸರ್ಚ್ ಆಪ್ಷನ್ ಇರುತ್ತೆ ಅಲ್ಲಿ. ಆ ಸರ್ಚ್ ಆಪ್ಷನ್ ಅಲ್ಲಿ ನಿಮ್ದು ಆ ಸ್ವಿಚ್ ನೇಮ್ ಹಾಕ್ತೀರಾ. ನಮ್ಗೆ ಏನ್ ಸ್ವಿಚ್ ಇದೆ, ಈ ಸ್ವಿಚ್ ನೇಮ್ ಸಿಕ್ಕಿದೆ ಎಕ್ಸಸ್ ಸ್ವಿಚ್ 1 ಅಂತ. ಅದು ಹಾಕಿದ್ರೆ ನಿಮ್ಗೆ ಸರ್ಚ್ ಮಾಡಿದಾಗ ಅಲ್ಲಿ ಐ ಪಿ ತೋರಿಸುತ್ತೆ, ಆ ಸ್ವಿಚ್ ಐ ಪಿ. ಸೊ ಆ ಸ್ವಿಚ್ ಐ ಪಿ ತಗೋತೀರಾ, ಪುಟ್ಟಿಗೆ ಹ್ಮ್ ಹೋಗ್ತೀರಾ. ಹ್ಮ್ ಪುಟ್ಟಿ. ಸೊ ಪುಟ್ಟಿಗೆ ಹೋಗ್ತೀರಾ. ಸೊ ಏನ್ ಮಾಡ್ತೀರಾ, ಪುಟ್ಟಿಯಲ್ಲಿ ಐ ಪಿ ಹೊಡಿತೀರಾ, ಸ್ವಿಚ್ ಐ ಪಿ, ಲೆಟ್ಸ್ ಸೇ ಎಕ್ಸಾಂಪಲ್ ದಿಸ್ ಒನ್. ಓಕೆ. ಸೊ ಪುಟ್ಟಿಗೆ ಹೋಗ್ತೀರಾ. ಸೊ ಪುಟ್ಟಿಯಲ್ಲಿ ಬೈ ಡಿಫಾಲ್ಟ್ ಪೋರ್ಟ್ ನಂಬರ್ 22 ಸೆಲೆಕ್ಟ್ ಆಗಿರುತ್ತೆ. ಇದು ಯಾವುದು, ಎಸ್ ಎಚ್ ಎಚ್ ಪೋರ್ಟ್ ನಂಬರ್. ಸೊ ಆಫೀಸಲ್ಲಿ ಎಲ್ಲ ಎಸ್ ಎಸ್ ಎಚ್ ಕಾನ್ಫಿಗರ್ ಆಗಿರುತ್ತೆ. ಸೊ ನೀವು ಬೈ ಡಿಫಾಲ್ಟ್ 22 ಇಡಬೇಕು. ಸೊ ಆಮೇಲೆ ಇಲ್ಲಿ ನೋಡಿ ಎಸ್ ಎಸ್ ಎಚ್ ಸೆಲೆಕ್ಟ್ ಆಗಿದೆ ಆಲ್ರೆಡಿ. ಓಕೆ. ಓಕೆ. ಸೊ ಸೆಲೆಕ್ಟ್ ಆಗಿದೆ, ನೀವು ಓಕೆ ಕೊಟ್ರೆ, ಇಲ್ಲಿ ಓಪನ್ ಕೊಟ್ರೆ ಡೈರೆಕ್ಟ್ ಆಗಿ ಆಕ್ಸೆಸ್ ಆಗುತ್ತೆ. ಸೊ ಈ ತರ ಬರುತ್ತೆ. ನೀವು ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗ್ಬೋದು. ಹ್ಮ್ ಹ್ಮ್ ಓಕೆ. ಸೊ ಇವನ್ ಡಿಸ್ಟ್ರಿಬ್ಯೂಷನ್ ಸ್ವಿಚ್ಗೂ ಇದೇ ತರ ಸಿಂಪಲ್ ಆಗಿ ಲಾಗಿನ್ ಆಗಬೇಕು. ನಾವು ಡೈರೆಕ್ಟ್ ಆಗಿ ಡಬಲ್ ಕ್ಲಿಕ್ ಮಾಡಿ ಲಾಗಿನ್ ಆಗಕ್ಕಾಗಲ್ಲ. ಸೊ ಇಲ್ಲಿ ನಾವು ಲಾಗಿನ್ ಆಗ್ತೀವಿ ಅಷ್ಟೇ ಈ ಪ್ಯಾಕೆಟ್ ಅಲ್ಲಿ. ಸೊ ಇವಾಗ ನಮಗೆ ಈ ಪೋರ್ಟ್ ಸಿಕ್ತು. ಕರೆಕ್ಟಾ? ಸೊ ಆಕ್ಸೆಸ್ ಸ್ವಿಚ್ ಸಿಕ್ತು. ಸೊ ನಾವು ಇವಾಗ ಆಕ್ಸೆಸ್ ಸ್ವಿಚ್ ಲಾಗಿನ್ ಆಗ್ತಾ ಇದೀವಿ ಪುಟ್ಟಿ ಥ್ರೂ. ಬಟ್ ಇಲ್ಲಿ ನಾವು ಪ್ಯಾಕೆಟ್ ಅಲ್ಲಿ ಡೈರೆಕ್ಟ್ ಆಗಿ ಲಾಗಿನ್ ಆಗ್ತಾ ಇದೀವಿ. ಬಟ್ ಕನ್ಸಿಡರ್ ಮಾಡಿ ಪುಟ್ಟಿ ಥ್ರೂ ಲಾಗಿನ್ ಆಗಿದೀವಿ ನಾವು ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಬಿಟ್ಟು. ಓಕೆ. ಸೊ ಪುಟ್ಟಿಯಲ್ಲಿ ನಾವು ಸೇಮ್ ಕಮಾಂಡ್ ರನ್ ಮಾಡಬೇಕು, ಶೋ ಮ್ಯಾಕ್ ಅಡ್ರೆಸ್ ಟೇಬಲ್. ಸೇಮ್ ಪ್ರೊಸೀಜರ್, ಶೋ ಮ್ಯಾಕ್ ಅಡ್ರೆಸ್ ಟೇಬಲ್, ಸಾರಿ, ಶೋ ಮ್ಯಾಕ್ ಅಡ್ರೆಸ್ ಟೇಬಲ್. ಬಟ್ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ರೆ ನಮಗೆ ಆ ಆಪ್ಷನ್ ಸಿಗ್ತಾ ಇಲ್ಲ ಅಡ್ರೆಸ್. ಓಕೆ. ಸೊ ನಾವೇನ್ ಮಾಡ್ತೀವಿ, ಇಲ್ಲಿ ಫುಲ್ ನೋಡ್ತೀವಿ. ಸೊ ಫುಲ್ ನೋಡಿದಾಗ ನಾವು ನಮಗೆ ಮತ್ತೆ ಮ್ಯಾಕ್ ಅಡ್ರೆಸ್ ಸಿಗುತ್ತೆ. ವಿಲ್ಯಾನ್ ತೋರಿಸುತ್ತೆ, ಮ್ಯಾಕ್ ಅಡ್ರೆಸ್ ತೋರಿಸುತ್ತೆ, ಮತ್ತೆ ಇಂಟರ್ಫೇಸ್ ತೋರಿಸುತ್ತೆ. ಇಲ್ಲೂ ಏನಿದೆ, F0/3ನೇ ಇದೆ. ಓಕೆ. ಸೊ ಯಾಕಂದ್ರೆ ಇದು ಡೈರೆಕ್ಟ್ ಆಗಿ 3ಗೆ ಕನೆಕ್ಟ್ ಆಗಿದೆ, ಅದಕ್ಕೋಸ್ಕರ 3 ತೋರಿಸ್ತಾ ಇದೆ. ಇಲ್ಲಿ ನೋಡಿ 3 ಆಗಿದೆ. ಸೊ 1 ಇದ್ರೆ 1 ತೋರಿಸ್ತಿತ್ತು ಅದು. ಹ್ಮ್ ಓಕೆ. ಸೊ 3 ಆಗಿ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ಇವಾಗ ಏನ್ ಮಾಡ್ಬೋದು, ಶೋ ಸಿ ಡಿ ಪಿ ನೇಬರ್ ಚೆಕ್ ಮಾಡ್ಬೋದು, ಕ್ರಾಸ್ ಚೆಕ್ ಮಾಡ್ಬೋದು. ಸೊ ಸಿ ಡಿ ಪಿ ನೇಬರ್ ತೋರಿಸಿದ್ರೆ ಬರೀ 2 ಸ್ವಿಚ್ ತೋರಿಸ್ತಾ ಇದೆ, ಅದು ಡಿಸ್ಟ್ರಿಬ್ಯೂಷನ್ ಸ್ವಿಚ್. ಸೊ ಕೆಳಗಡೆ ಯಾವುದೂ ಇಲ್ಲ. ಮತ್ತೆ ಆ ಪೋರ್ಟ್ ನಂಬರ್ 3 ನಮಗೆ ಮ್ಯಾಚ್ ಆಗ್ತಾ ಇಲ್ಲ. ಸೊ ನಾವು ಸಸ್ಪೆಕ್ಟ್ ಮಾಡ್ಬೋದು ಇದು ಆಕ್ಸಸ್ ಪೋರ್ಟು ಅಂತ. ಅಂದ್ರೆ ಎಂಡು, ಇಲ್ಲೇ ಎಂಡು ನಮ್ದು, ಇಲ್ಲಿಂದ ಕ್ಲೈಂಟ್ ಕನೆಕ್ಟ್ ಆಗಿದೆ. ಸೊ ಅವಾಗ ಏನ್ ಮಾಡ್ತೀರಾ ನೀವು, ಶೋ ರನ್ನಿಂಗ್ ಇಂಟರ್ಫೇಸು ಆ F0/3 ಅಂತ ಏನಿದೆಲ್ಲ ಅದನ್ನ ಎಂಟರ್ ಹೊಡಿತೀರಾ. ಎಲ್ಲಿ ಹೋಯ್ತದು, ದಿಸ್ ಇಸ್ ದ ಒನ್. ಕಾಪಿ ಪೇಸ್ಟ್ ಮಾಡ್ತೀರಾ. ಓಕೆ. ಬಟ್ ಇಲ್ಲಿ ಕಮಾಂಡ್ ರನ್ ಆಗಲ್ಲ ಇದು. ಓಕೆ. ಸೊ ಕಮಾಂಡ್ ರಾಂಗ್ ಅಂತ ಬರುತ್ತೆ, ಇಲ್ಲಿ ಕಮಾಂಡ್ ರನ್ ಆಗಲ್ಲ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಇವಾಗ ಶೋ ರನ್ನಿಂಗ್ ಮಾಡ್ತೀನಿ. ಶೋ ರನ್ ಮಾಡಿದ್ರೆ ನಮಗೆ ಎಲ್ಲಾ ಇಂಟರ್ಫೇಸ್ ಕಾನ್ಫಿಗರೇಷನ್ ತೋರಿಸುತ್ತೆ. ಸೊ ನಮ್ದು ಇದು ಇಂಟರ್ಫೇಸ್. ಓಕೆ. ಸೊ ನೀವು ಆ ಕಮಾಂಡ್ ರನ್ ಮಾಡಿದ್ರೆ ಬರೀ ಇಷ್ಟೇ ತೋರಿಸುತ್ತೆ ನಿಮಗೆ. ಶೋ ರನ್ ಅಂತ ಹೊಡೆದ್ರೆ ಪೂರ್ತಿ ತೋರಿಸುತ್ತೆ, ಸಿಂಪಲ್ ಆಪ್ಷನ್. ಸೊ ನಮ್ಗೆ ಏನ್ ಬೇಕು, ಈ ಇಂಟರ್ಫೇಸ್ ನ ಚೆಕ್ ಮಾಡಬೇಕು, ಆ ಇಂಟರ್ಫೇಸ್ ಅಲ್ಲಿ ಏನ್ ವಿಲಾನ್ ಕನೆಕ್ಟ್ ಆಗಿದೆ ಅಂತ. ಸೊ ಇವಾಗ ಈ ಇಂಟರ್ಫೇಸ್ ಅಲ್ಲಿ ವಿಲಾನ್ 101 ಆಗಿದೆ. ಸೊ ನಾನೇನ್ ಮಾಡಿದ್ದೀನಿ, ಶೋ ವಿಲಾನ್ ಐ ಡಿ. ಸೊ 101. ಸೊ ಈ ವಿಲಾನ್ಗೆ ಡಿಸ್ಕ್ರಿಪ್ಷನ್ ನೋಡ್ಬೋದು ನೀವು, ಇಂಟರ್ನೆಟ್ ಆಕ್ಸೆಸ್ ಅಂತ ಕೊಟ್ಟಿದ್ದೀನಿ, ಫ್ಲೋರ್ 1 ಅಂತ. ಸೊ ಅಂದ್ರೆ ನಂದು ಈ ವಿಲಾನ್ಗೆ ಮಾತ್ರ ಇಂಟರ್ನೆಟ್ ಆಕ್ಸೆಸ್ ಇದೆ. ಸೊ ಓಕೆ. ಇನ್ ಕೇಸ್ ನೀವು ಬೇರೆ ವಿಲಾನ್ ಏನಾದ್ರೆ ಇಲ್ಲಿ ಇದ್ರೆ ಈ ಇಂಟರ್ಫೇಸ್ ಮೇಲೆ, ಲೆಟ್ಸ್ ಸೇ 102 ಯಾವ್ದಿದೆ, ಹಾ. ಸೊ 102 ಏನಾದ್ರೆ ಕಾನ್ಫಿಗರ್ ಇದ್ರೆ ಇದು ಬರೀ ಇಂಟ್ರಾನೆಟ್ ಮಾತ್ರ ಆಗುತ್ತೆ. ಅವಾಗ ಯೂಸರ್ಗೆ ಇಂಟರ್ನೆಟ್ ಆಕ್ಸೆಸ್ ಆಗಲ್ಲ. ಇಂಟ್ರಾನೆಟ್ ಅಂದ್ರೆ ಅವ್ರದ್ದು ಆಫೀಸಲ್ಲಿ ಏನ್ ಅಪ್ಲಿಕೇಶನ್ ಇದಾವಲ್ಲ ಅದು ಮಾತ್ರ ಆಕ್ಸೆಸ್ ಆಗುತ್ತೆ. ಸೊ ಅದಕ್ಕೆ ನೀವೇನ್ ಮಾಡಬೇಕು, ಈ ಕಾನ್ಫಿಗರೇಷನ್ ಚೆಕ್ ಮಾಡಬೇಕು. ಓಕೆ. ಸೊ ನಿಮ್ಗೆ ಇವಾಗ ಒಂದು ಮ್ಯಾಕ್ ಅಡ್ರೆಸ್ ಇಂದ ನಿಮ್ಗೆ ಸಿಕ್ತು ಯೂಸರ್ ಯಾವ ಸ್ವಿಚ್ಗೆ ಕನೆಕ್ಟ್ ಆಗಿದ್ದಾನೆ, ಯಾವ ಇಂಟರ್ಫೇಸ್ಗೆ ಕನೆಕ್ಟ್ ಆಗಿದ್ದಾನೆ. ಸೊ ಇದನ್ನ ನೀವು ವೆರಿಫೈ ಮಾಡಬಹುದು. ಓಕೆ. ಸೊ ಇದೆಲ್ಲ ಓಕೆ ಇದ್ರೆ ಸೊ ನೀವು ಫೈರ್ವಾಲ್ ಲೆವೆಲ್ ಮಾತ್ರ ಕಳಿಸ್ಬೋದು. ಸೊ ಲೈಕ್ ಮೇಲ್ಗಡೆ ಕಳಿಸ್ಬೋದು. ಸೊ ಆಲ್ಮೋಸ್ಟ್ ಬರೀ ಸಿಂಗಲ್ ಯೂಸರ್ ಫೇಸ್ ಮಾಡ್ತಾ ಇದ್ದಾನೆ ಅಂದ್ರೆ, ಪೂರ್ತಿ ಇಂಟರ್ನೆಟ್ ಏನು ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲೇ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ. ಓಕೆ. ಸೊ ಇಷ್ಟಾಯ್ತು. ಸೊ ಇವಾಗ ಈ ಇಂಟರ್ಫೇಸ್ ಸಿಕ್ತು ನಿಮ್ಗೆ, ಬಟ್ ಇದು ಇಂಟರ್ಫೇಸ್ ಅಪ್ ಇದೆಯಾ ಡೌನ್ ಇದೆಯಾ ಏನು ಗೊತ್ತಿಲ್ಲ ಅಲ್ಲ. ಸೊ ಅದಕ್ಕೆ ಏನ್ ಮಾಡಿ ನೀವು, ಶೋ ಇಂಟರ್ಫೇಸ್, ಇಂಟರ್ಫೇಸ್ ನಂಬರ್ ಹಾಕಿ. ಇಂಟರ್ಫೇಸ್ ನಂಬರ್ ಏನಿದೆ ಆಲ್ರೆಡಿ ಕಾಪಿ ಆಗಿದೆ ಅನ್ಸುತ್ತೆ, ಹಾ ಕಾಪಿ ಆಗಿದೆ. ಸೊ ಅದರದ್ದು ಸ್ಟೇಟಸ್ ನೋಡಿ, ದಿಸ್ ಇಸ್ ದ ಕಮಾಂಡ್.
ಸ್ಟೇಟಸ್ ಎಂಟರ್ ಮಾಡಿದ್ರೆ ಅದ್ರದ್ದು ಸ್ಟೇಟಸ್ ತೋರಿಸುತ್ತೆ. ಕನೆಕ್ಟೆಡ್ ಇದೆಯಾ, ಇಲ್ಲ ನಾಟ್ ಕನೆಕ್ಟೆಡ್ ಇದೆಯಾ, ಇಲ್ಲ ಎರರ್ ಡಿಸೇಬಲ್ ಇದೆಯಾ. ಸೊ ಇದು ನೀವು ವೆರಿಫೈ ಮಾಡಬೇಕು. ಸೊ ಇವಾಗ ಕನೆಕ್ಟೆಡ್ ಇದೆ, ಇವಾಗ ವರ್ಕಿಂಗ್ ಫೈನ್ ಇರುತ್ತೆ. ಅದು ವಿಲ್ಯಾನು ಪ್ರಾಪರ್ ಆಗಿದೆ, ಕನೆಕ್ಟೆಡ್ ಇದೆ, ವರ್ಕಿಂಗ್ ಫೈನ್ ಇರುತ್ತೆ. ಓಕೆ. ಸೊ ಇನ್ ಕೇಸ್ ನಾಟ್ ಕನೆಕ್ಟೆಡ್ ಇದ್ರೆ ಮೇ ಬಿ ಕೇಬಲ್ ಇಶ್ಯೂ ಇರ್ಬೋದು. ಇನ್ ಕೇಸ್ ಎರರ್ ಡಿಸೇಬಲ್ ಇದ್ರೆ ಸೊ ಇಲ್ಲಿ ಯಾವುದೋ ಬೇರೆ ಡಿವೈಸ್ ಕನೆಕ್ಟ್ ಮಾಡಿರ್ತಾರೆ, ಸೊ ಅದಕ್ಕೆ ಇದು ಎರರ್ ಡಿಸೇಬಲ್ ಆಗಿರುತ್ತೆ. ಅಂದ್ರೆ ಹಾರ್ಮ್ಫುಲ್ ತರ ಅದು ಸಸ್ಪೆಕ್ಟ್ ಮಾಡುತ್ತೆ, ಅದಕ್ಕೆ ಎರರ್ ಡಿಸೇಬಲ್ ಆಗಿರುತ್ತೆ. ಎರರ್ ಡಿಸೇಬಲ್ ಆದಾಗ ನಾವು ಏನ್ ಮಾಡಬೇಕು, ಸೊ ಆ ಇಂಟರ್ಫೇಸ್ಗೆ ಹೋಗ್ಬಿಟ್ಟು ಕಾನ್ಫಿಗ್ ಟರ್ಮಿನಲ್ ಅಲ್ಲಿ ಇಂಟರ್ಫೇಸ್ FA0/3, ಸೊ ಶಟ್ ಮತ್ತೆ ನೋ ಶಟ್ ಮಾಡಬೇಕು. ಓಕೆ, ಶಟ್ ನೋ ಶಟ್ ಕಮಾಂಡ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಶಟ್ ಮಾಡಿದೆ ನಾನು, ಆಮೇಲೆ ನೋ ಶಟ್ ಮಾಡಿದೆ. ಸೊ ಎರಡು ಕಮಾಂಡ್ ಮಾಡಿದ್ರೆ ಅದು ವಾಪಸ್ ಎನೇಬಲ್ ಆಗುತ್ತೆ. ಸೊ ಎಂಡ್ ಮಾಡಿ ಬಿಟ್ಬಿಡಿ. ಓಕೆ, ಇದು ಲೈಕ್ ಸ್ವಿಚಿಂಗ್ ಲೆವೆಲ್ ಅಲ್ಲಿ ಟ್ರಬಲ್ ಶೂಟ್ ಮಾಡ್ತಾ ಇದ್ದೀರಾ ನೀವು. ಫೈನ್. ಓಕೆ. ಸೊ ಈ ಇಂಟರ್ಫೇಸ್ ಲೆವೆಲ್ ಅಲ್ಲಿ ಇನ್ನೊಂದು ನಾನು BPD ಹೇಳಿದ್ದೆಲ್ಲ, ಸೊ ಅದು ಎರರ್ ಡಿಸೇಬಲ್ ಮಾಡಕ್ಕೆ ಯೂಸ್ ಆಗುತ್ತೆ ಕಮಾಂಡ್ ಆಕ್ಚುಲಿ. ಸೊ ಯಾವ ಕಮಾಂಡ್ ಅಂದ್ರೆ ಅದು ಕಾನ್ಫಿಗ್ ಟರ್ಮಿನಲ್ ಇಂಟರ್ಫೇಸ್ FA0/3. ಸೊ ಇಲ್ಲಿ ಸ್ಪ್ಯಾನಿಂಗ್ ಟ್ರೀ BPDU ಗಾರ್ಡ್ ಅಂತ ಇರುತ್ತೆ. ಓಕೆ, ಸೊ ಅದನ್ನು ನಾವು ಎನೇಬಲ್ ಮಾಡ್ತೀವಿ. ಸೊ ಇದು ಈ ಕಮಾಂಡ್ ನ ಎನೇಬಲ್ ಮಾಡಿದ್ರೆ ಇನ್ ಕೇಸು ಈ ಪೋರ್ಟ್ಗೆ ಯಾರಾದ್ರೂ ಸ್ವಿಚ್ ಕನೆಕ್ಟ್ ಮಾಡಿದ್ರೆ ಅದು ಬೈ ಡಿಫಾಲ್ಟ್ ಆಗಿ ಆಟೋಮೆಟಿಕ್ಲಿ ಎರರ್ ಡಿಸೇಬಲ್ಗೆ ಹೋಗ್ಬಿಡುತ್ತೆ. ಅಂದ್ರೆ ಮತ್ತೆ ನೀವು ಬಂದು ಸಿಸ್ಟಮ್ ಕನೆಕ್ಟ್ ಮಾಡಿದ್ರೆ ಅದಕ್ಕೆ ಇಂಟರ್ನೆಟ್ ಬರಲ್ಲ. ಅಂದ್ರೆ ಇಲ್ಲಿ ಲ್ಯಾನ್ಗೆ ಲೈಟೇ ಬರಲ್ಲ, ಲ್ಯಾನ್ ಕನೆಕ್ಟ್ ಮಾಡಿದಾಗ ಲೈಟ್ ಬ್ಲಿಂಕ್ ಆಗಲ್ಲ. ಸೊ ಅದು ಎರರ್ ಡಿಸೇಬಲ್ ಆಗಿರುತ್ತೆ. ಸೊ ಇದೊಂದು ಯೂಸ್ ಮಾಡ್ತಾರೆ. ಓಕೆ, ಸೊ ಈ ಕ್ವಶನ್ ಕೇಳ್ತಾರೆ, ಓಕೆ ಇದು ಯಾಕೆ ಯೂಸ್ ಮಾಡ್ತಾರೆ ಅಂತ. ಸೊ ಇದನ್ನ ನಾವೇ ಲೂಪ್ ಅವಾಯ್ಡ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಇದು. ಓಕೆ, ಸೊ ಇನ್ ಕೇಸು ಸ್ವಿಚ್ ಕನೆಕ್ಟ್ ಮಾಡಿದ್ರೆ ಈ ಸ್ವಿಚ್ಗೆ ಆಕ್ಸೆಸ್ ಲೆವೆಲ್ ಸ್ವಿಚ್ಗೆ, ಅವಾಗ ಏನಾಗುತ್ತೆ, ಸ್ವಿಚ್ BPD ಮೆಸೇಜ್ ಸೆಂಡ್ ಮಾಡುತ್ತೆ ಈ ಸ್ವಿಚ್ಗೆ. ಸೊ ಅವಾಗ ಈ ಸ್ವಿಚ್ಗೆ ಗೊತ್ತಾಗುತ್ತೆ, ಓ ನನ್ನ ಹತ್ರ ಯಾವುದೋ ಸ್ವಿಚ್ ಕನೆಕ್ಟ್ ಆಗ್ತಾ ಇದೆ. ಅವಾಗ ಏನ್ ಮಾಡುತ್ತೆ, ಅದು ಬ್ಲಾಕ್ ಮಾಡ್ಬಿಡುತ್ತೆ. ಸೊ ಅದು BPD ಗಾರ್ಡ್ ಫಂಕ್ಷನ್. ಓಕೆ, ಇದು ಕೇಳ್ತಾರೆ ಇದು ಯಾವ ಪೋರ್ಟ್ ಅಲ್ಲಿ ಕಾನ್ಫಿಗರ್ ಮಾಡ್ತಾರೆ ಅಂತ. ಆಕ್ಸೆಸ್ ಪೋರ್ಟ್ ಅಲ್ಲಿ ಕಾನ್ಫಿಗರ್ ಮಾಡ್ತೀವಿ ಅಂತ ಹೇಳ್ಬೇಕು, ಟ್ರಂಕ್ ಅಲ್ಲಿ ಮಾಡಕ್ ಆಗಲ್ಲ ಇದು. ಆಕ್ಸೆಸ್ ಪೋರ್ಟ್ ಅಲ್ಲಿ ಕಾನ್ಫಿಗರ್ ಮಾಡ್ತೀವಿ. ಇದು ತುಂಬಾ ಕಡೆ ಕೇಳ್ತಾರೆ. ಓಕೆ, ಈ ಕಮಾಂಡು ಕೇಳ್ಬೋದು, ಇಲ್ಲಾಂದ್ರೆ ಇದನ್ನು ಕೇಳ್ಬೋದು. ಆ, ಹ್ಮ್, ಏನಕ್ಕೆ ಯೂಸ್ ಅಂತ ಕೇಳ್ಬೋದು. ಓಕೆ ಫೈನ್. ಸೊ ಇನ್ನೊಂದು, ಸೊ ಇವಾಗ ನಾವು ಏನ್ ಮಾಡಿದ್ವಿ, ಸೊ ವಿಲ್ಯಾನ್ ಎಲ್ಲ ವೆರಿಫೈ ಮಾಡಿದ್ವಿ. ಓಕೆ, ಸೊ ಎಲ್ಲ ಓಕೆ ಇದೆ ನಮ್ದು. ಇನ್ನೊಂದು ಏನಿರುತ್ತೆ ಅಂದ್ರೆ ಈ ಸ್ವಿಚ್ ಅಲ್ಲಿ, ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಅಲ್ಲಿ 100 ವಿಲ್ಯಾನ್ ಇದೆ. ಶೋ ರನ್ನಿಂಗ್ ಕಾನ್ಫಿಗರ್ ಮಾಡಿದ್ರೆ ಈ ಏನ್ ಪೋರ್ಟ್ ಇದೆಯಲ್ಲ FA0/3, ಇದು ಸದ್ಯಕ್ಕೆ ಟ್ರಂಕ್ ಅಲ್ಲಿ ಇರುತ್ತೆ. ಸೊ ಇದು ಸದ್ಯಕ್ಕೆ ಏನಿದೆ ಟ್ರಂಕ್ ಅಲ್ಲಿ ಇದೆ. ಓಕೆ, ಸೊ ಟ್ರಂಕ್ ಅಂದ್ರೆ ಎಲ್ಲಾ ವಿಲ್ಯಾನ್ ಕ್ಯಾರಿ ಮಾಡುತ್ತೆ, ಕರೆಕ್ಟಾ. ಬಟ್ ನಾವು ಇಲ್ಲಿ ಪರ್ಟಿಕ್ಯುಲರ್ ವಿಲ್ಯಾನ್ ಮಾತ್ರ ಕ್ಯಾರಿ ಮಾಡೋ ತರ ಮಾಡ್ಬೋದು. ಸೊ ಲೆಟ್ಸ್ ಸೇ ಕಾನ್ಫಿಗ್ ಟರ್ಮಿನಲ್ ಇಂಟರ್ಫೇಸ್ FA0/3. ಸೊ ಇದಕ್ಕೆ ನಾನೇನ್ ಮಾಡ್ತೀನಿ, ಸ್ವಿಚ್ ಪೋರ್ಟ್ ಟ್ರಂಕ್ ಅಲೋಡ್ ವಿಲ್ಯಾನ್. ಸೊ ಏನ್ ಮಾಡ್ತೀನಿ ನಾನು ಇಲ್ಲಿ 102 ಮಾಡ್ತೀನಿ. ಓಕೆ, 102 ಅಲೋ ಮಾಡಿದ್ದೀನಿ. ಸೊ ಈ ಇಂಟರ್ಫೇಸ್ ಮೇಲೆ, ಅಂದ್ರೆ ಇದು ಕೆಳಗಡೆ ಹೋಗ್ತಾ ಇರೋದು ಇಂಟರ್ಫೇಸ್ ಮೇಲೆ. ಅವಾಗ ಏನ್ ಮಾಡುತ್ತೆ ಗೊತ್ತಾ, ಇದು ಈ ಪರ್ಟಿಕ್ಯುಲರ್ ಇಂಟರ್ಫೇಸ್ ಓನ್ಲಿ ಈ ವಿಲ್ಯಾನ್ ಟ್ರಾಫಿಕ್ ಮಾತ್ರ ಕ್ಯಾರಿ ಆಗುತ್ತೆ. ಸೊ ಅವಾಗ ನಾನು ಇಲ್ಲಿಂದ ಇನ್ ಕೇಸ್ ಪಿಂಗ್ ಮಾಡಕ್ ಟ್ರೈ ಮಾಡಿದ್ರೆ PC ಇಂದ ಪಿಂಗ್ ಹೋಗಲ್ಲ. ಸೊ ಅದಕ್ಕೆ ನಾವು ಈ ಇಂಟರ್ಫೇಸ್ ವೆರಿಫಿಕೇಶನ್ ಮಾಡಬೇಕು. ಸೊ ಈ ಟ್ರಂಕ್ ಇಂಟರ್ಫೇಸ್ ಏನಿದಾವಲ್ಲ ಅದು ವೆರಿಫೈ ಮಾಡಬೇಕು ಅಲಾಂಗ್ ವಿತ್ ಇಂಟರ್ಫೇಸ್ ವಿಲ್ಯಾನ್. ಓಕೆ, ಇನ್ ಕೇಸ್ ಅಲೋ ಆಗಿಲ್ಲ ಅಂದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಇದರಲ್ಲೂ ನಿಮ್ಗೆ ಕ್ವಶನ್ ಕೇಳ್ತಾರೆ. ಸೊ ಇವಾಗ ಅವ್ರು ಸಿಂಪಲ್ ಆಗಿ ಕೇಳ್ತಾರೆ, ಒನ್ ಇಂಟರ್ಫೇಸ್ ಮೇಲೆ ಓನ್ಲಿ ವಿಲಾನ್ 102 ಅಸೈನ್ ಆಗಿದೆ, ಅಂದ್ರೆ ಅಲೋಡ್ ಆಗಿದೆ. ಸೊ ನನಗೆ ಇನ್ನೊಂದು ವಿಲಾನ್ ಅಲೋ ಮಾಡಬೇಕು. ಸೊ ನೀವು ಹೆಂಗ್ ಅಲೋಡ್ ಮಾಡ್ತೀರಾ? ಸೊ ನೀವೇನ್ ಮಾಡ್ತೀರಾ, ಸ್ವಿಚ್ ಪೋರ್ಟ್ ಟ್ರಂಕ್ ಅಲೋಡ್ ವಿಲಾನ್ 101 ಅಂತ ಹಾಕಿದ್ರೆ ಇದು ರಿಮೂವ್ ಆಗುತ್ತೆ, 101 ಆಡ್ ಆಗುತ್ತೆ. ಸೊ ಬಟ್ ನಾವ್ ಏನ್ ಮಾಡ್ಬೇಕು, ಇದನ್ನ ಡಿಸ್ಟರ್ಬ್ ಮಾಡಂಗಿಲ್ಲ, ಬಟ್ ನಮಗೆ ಇನ್ನೊಂದು ಆಡ್ ಮಾಡಬೇಕು. ಸೊ ಅವಾಗ ಏನ್ ಮಾಡ್ತೀವಿ ನಾವು, FA0/3 ಅಲ್ಲಿ ಹೋಗ್ಬಿಟ್ಟು ಸ್ವಿಚ್ ಪೋರ್ಟ್ ಟ್ರಂಕ್ ಅಲೋಡ್ ವಿಲಾನ್ ಆಡ್ ಅಂತ ಆಪ್ಷನ್ ಇರುತ್ತೆ. ಸೊ ಆಡ್ 101, ಅವಾಗ ಏನಾಗುತ್ತೆ, ಎರಡು ಆಡ್ ಆಗಿರುತ್ತೆ ಇಲ್ಲಿ. ಸೊ ಇವಾಗ ನಾವು ನೋಡಿದ್ರೆ ಶೋ ರನ್ನಿಂಗ್ ಕಾನ್ಫಿಗ್ ಅಲ್ಲಿ ನೋಡಿದ್ರೆ ಪೋರ್ಟ್ ನಂಬರ್ 3. ಸೊ ಪೋರ್ಟ್ ನಂಬರ್ 3 ಅಲ್ಲಿ ನೋಡಿ, ಸೊ ಇದು ಏನಿದೆ, ನಾರ್ಮಲ್ ಆಗಿ ಮೋಡ್ ಟ್ರಂಕ್ ಅಲ್ಲಿ ಇದೆ, ಬಟ್ ಅದರಲ್ಲಿ ಅಲೋ ಆಗಿರೋದು ಓನ್ಲಿ ಎರಡೇ ವಿಲನ್. ಸೊ ಯಾವ ಯೂಸರು, ಸೊ ಸಾರಿ ಯಾವ ಸ್ವಿಚ್, ಇವಾಗ ಲೆಟ್ಸ್ ಇವಾಗ ಇಲ್ಲಿ ಸ್ವಿಚ್ ಇದೆ, ಎಕ್ಸೆಸ್ ಸ್ವಿಚ್ 1. ಈ ಸ್ವಿಚ್ ಅಲ್ಲಿ ಬರೀ
ಈ ಎರಡು ಯೂಸರ್ ಮಾತ್ರ ಇಂಟರ್ನೆಟ್ ಟ್ರಾಫಿಕ್ ಆಕ್ಸೆಸ್ ಆಗುತ್ತೆ. ಸೊ ಬೇರೆ ವಿಲಾನ್ ಇದ್ದವರು ಆಕ್ಸೆಸ್ ಆಗಲ್ಲ. ಸೊ ಲೆಟ್ಸ್ ಈ 3 ಪೋರ್ಟು 101 ಇದೆ, ಈ 4 ಪೋರ್ಟ್ ಏನಿದೆ 102 ಇದೆ, ಇವರಿಬ್ರು ಆಕ್ಸೆಸ್ ಮಾಡ್ಬೋದು. ಲೆಟ್ಸ್ ಇದು 103 ಇದೆ, ಈ ಈ 5 ಇಂಟರ್ಫೇಸ್ 6 ಇಂಟರ್ಫೇಸು, ಇವರು ಆಕ್ಸೆಸ್ ಆಗಲ್ಲ. ಸೊ ನಾವೇನ್ ಮಾಡ್ಬೇಕು ಆವಾಗ, ಈ ಇಂಟರ್ಫೇಸ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಮತ್ತೆ ಆಡ್ ಮಾಡ್ಬೇಕು ಕಮಾಂಡು. ಸೊ ಸೇಮ್ ಕಮಾಂಡು ಆಡ್ ಮಾಡ್ಬಿಟ್ಟು, ಸೊ ಇಲ್ಲಿ ಏನ್ ಮಾಡಿದ್ವಲ್ಲ ನಾವು, ವೇರಿಸರ್, ಸೊ ಇಲ್ಲಿ ಆಡ್ ಮಾಡಿಬಿಟ್ಟು ವಿಲಾನ್ 103 104 ಆಡ್ ಮಾಡಬೇಕು. ಸೊ ಇಲ್ಲಿ ಕೊಮಾ ಮಾಡಿ ಹಾಕ್ಬೋದು, ಇಲ್ಲಿ 103 ಹಾಕಿ ಮತ್ತೆ ಕೊಮಾ ಹಾಕಿ 104 ಹಾಕಿ ಕೊಮಾ ಹಾಕಿ 105 ಹಾಕಿ ಆಡ್ ಮಾಡಿಬಿಟ್ಟು ಎಂಟರ್ ಹೊಡೆದ್ರೆ ಅದು ಆಡ್ ಆಗ್ಬಿಡುತ್ತೆ. ಓಕೆ, ಸೊ ಇದೊಂದು ಕ್ವಶನ್ ಕೇಳ್ತಾರೆ ನಿಮಗೆ, ಸೊ ಹೆಂಗೆ ಆಡ್ ಮಾಡ್ತೀವಿ ನಾವು ಅಂತ. ಓಕೆ, ಅಂದ್ರೆ ನಾವು ಸೆಗ್ರಿಗೇಟ್ ಮಾಡ್ತಾ ಇದೀವಿ ಟ್ರಾಫಿಕ್ ಅಷ್ಟೇ. ಸೊ ಬರೀ 4 ವಿಲಾನ್ ಮಾತ್ರ ಟ್ರಾಫಿಕ್ ಕಳಿಸ್ತಾ ಇದೀವಿ ಆ ಇಂಟರ್ ಅಲ್ಲೇ ಈ ಲಿಂಕ್ ಇಂದ. ಓಕೆ, ಸೊ ಸಿಂಪಲ್. ಸೊ ಇದೊಂದು ಕ್ವಶನ್ ಕೇಳ್ತಾರೆ ಸ್ವಿಚಿಂಗ್ ಅಲ್ಲಿ. ಸೊ ಆಮೇಲೆ ಆ ನಾನು ಹೇಳ್ದಂಗೆ ವಿ ಟಿ ಪಿಯಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ವಿ ಟಿ ಪಿಯಲ್ಲಿ ಟ್ರಬಲ್ ಶೂಟಿಂಗು. ಸೊ ಏನಾಗಿರುತ್ತೆ ಅಂದ್ರೆ, ಸೊ ಇಲ್ಲಿ ನಾವು ವಿ ಟಿ ಪಿ ಕಾನ್ಫಿಗರ್ ಮಾಡಿದೀವಿ. ಸೊ ಕರೆಕ್ಟಾ, ಸೊ ಶೋ ವಿ ಟಿ ಪಿ, ಶೋ ರನ್ನಿಂಗ್ ಸೆಕ್ಷನ್ ವಿ ಟಿ ಪಿ ತೋರಿಸ್ತಾನೆ ಇಲ್ಲ. ಓಕೆ, ಶೋ ರನ್ನಿಂಗ್ ಫುಲ್ ಕಾನ್ಫಿಗರೇಷನ್ ನೋಡೋಣ. ವೇರ್ ಈಸ್ ಅವರ್ ವಿ ಟಿ ಪಿ ಕಾನ್ಫಿಗರೇಷನ್, ಎಲ್ಲಿ ಹೋಯ್ತು ವಿ ಟಿ ಪಿ, ಇದೆಯಾ ಇಲ್ಲವಾ ಅದರಲ್ಲಿ, ಇರ್ಬೇಕಲ್ಲ ಎಲ್ಲೋ ಒಂದ್ ಕಡೆ, ಎಲ್ಲೋ ವಿ ಟಿ ಪಿ ಎಲ್ಲೋ ಹೋಯ್ತು ಇದರದ್ದು. ಶೋ ವಿ ಟಿ ಪಿ ಸ್ಟೇಟಸ್ ತೋರಿಸ್ತಾ ಇಲ್ಲ ಕಾನ್ಫಿಗರೇಷನ್. ಸೊ ವಿ ಟಿ ಪಿ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಸೊ ಲೆಟ್ಸ್ ಸೇ ನಮ್ಮ ಹತ್ರ ಈ ಸ್ವಿಚ್ ಇದೆ. ಓಕೆ, ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಅಲ್ಲಿ ಏನಾಗಿದೆ, ವಿ ಟಿ ಪಿ ವರ್ಜನ್ ಕ್ಯಾಪಬಿಲಿಟಿ 1 to 2 ಇದೆ. ಓಕೆ, ಬಟ್ ರನ್ನಿಂಗ್ ವರ್ಜನ್ ಏನಿದೆ 2 ಇದೆ, ವರ್ಜನ್ 2 ಇದೆ. ಡೊಮೈನ್ ಅದರದ್ದು test.com ಇದೆ. ಸೊ ಪಾಸ್ವರ್ಡು ಸೆಟ್ ಆಗಿದೆ ಅದಕ್ಕೆ ಅನ್ಕೊಳ್ಳಿ, 1 2 3 4 ಸೆಟ್ ಆಗಿದೆ. ಓಕೆ, ಸೊ ಅವ್ರು ಕ್ವಶನ್ ಕೇಳ್ತಾರೆ, ನನ್ನ ಹತ್ರ ಒಂದು ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಇದೆ, ಇನ್ನೊಂದು ಆಕ್ಸೆಸ್ ಸ್ವಿಚ್ ಇದೆ. ಓಕೆ, ಅಂದ್ರೆ ನಾನು ನೀವು ಆಕ್ಸೆಸ್ ಸ್ವಿಚ್ ಕನೆಕ್ಟ್ ಮಾಡಿದ್ದೀನಿ ಡಿಸ್ಟ್ರಿಬ್ಯೂಷನ್ ಸ್ವಿಚ್ಗೆ. ಸೊ ಕನೆಕ್ಟ್ ಮಾಡಿದ್ದೀನಿ ನಾನು, ಬಟ್ ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಅಲ್ಲಿ ಏನ್ ವಿಲಾನ್ ಇದಾವಲ್ಲ, ಈ 22 ವಿಲಾನ್ಸ್ ಇದಾವಲ್ಲ, ಈ ವಿಲಾನ್ ನನಗೆ ಆಕ್ಸೆಸ್ ಸ್ವಿಚ್ ಅಲ್ಲಿ ಬರ್ತಾ ಇಲ್ಲ. ಸೊ ನೀವು ಏನ್ ಟ್ರಬಲ್ ಶೂಟ್ ಮಾಡ್ತೀರಾ ಅಂತ ಕೇಳ್ತಾರೆ ಕ್ವಶನ್. ಸೊ ಅವಾಗ ನೀವು ಹೇಳ್ಬೇಕು, ವಿ ಟಿ ಪಿ ವೆರಿಫೈ ಮಾಡ್ತೀವಿ ನಾವು, ವಿ ಟಿ ಪಿ ವರ್ಜನ್ ಏನಿದೆ ಆಕ್ಸೆಸ್ ಸ್ವಿಚ್ ಅಲ್ಲಿ, ದೆನ್ ವಿ ಟಿ ಪಿ ಡೊಮೈನ್ ಏನಿದೆ ಆಕ್ಸೆಸ್ ಸ್ವಿಚ್ ಅಲ್ಲಿ, ವಿ ಟಿ ಪಿ ಪಾಸ್ವರ್ಡ್ ಏನಿದೆ ಆಕ್ಸೆಸ್ ಸ್ವಿಚ್ ಅಲ್ಲಿ. ಸೊ ಇದು ಎರಡು, ಈ ಮೂರು ಕಮಾಂಡು ಈ ಡಿಸ್ಟ್ರಿಬ್ಯೂಷನ್ ಸ್ವಿಚ್ ವಿ ಟಿ ಪಿ ಜೊತೆ ಮ್ಯಾಚ್ ಆಗ್ತಾ ಇದೆ ಇಲ್ವಾ. ಇನ್ ಕೇಸ್ ಮಿಸ್ಸಿಂಗ್ ಇದ್ರೆ ಈ ಸ್ವಿಚ್ಗೆ ವಿಲಾನ್ಗಳು ಪ್ರಾಪಗೇಟ್ ಆಗಲ್ಲ, ಅಂದ್ರೆ ವಿಲಾನ್ಗಳು ಬರಲ್ಲ. ಸೊ ಈ 22 ಏನ್ ವಿಲಾನ್ ಇದಾವಲ್ಲ ಇಲ್ಲಿ ಬರಲ್ಲ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಸೊ ಈ ಮೂರು ಸ್ಟೆಪ್ ಪ್ರಾಪರ್ ಆಗಿದ್ರೆ ಈ ಸ್ವಿಚ್ಗೆ ವಿಲಾನ್ ಬರುತ್ತೆ. ಓಕೆ, ಮತ್ತೆ ಈ ಟ್ರಂಕು ಪ್ರಾಪರ್ ಆಗಿ ಅಲೋ ಆಗಿರ್ಬೇಕು, ಈ ಟ್ರಂಕು ಮತ್ತೆ ಈ ಕಡೆ ಟ್ರಂಕು ಪ್ರಾಪರ್ ಆಗಿ ಅಲೋ ಆಗ್ಬೇಕು. ಓಕೆ, ಇದೊಂದು ಕ್ವಶನ್ ಕೇಳ್ತಾರೆ ವಿ ಟಿ ಪಿ ಅಲ್ಲಿ. ಸೊ ವಿ ಟಿ ಪಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ಕೇಳ್ತಾರೆ. ಓಕೆ, ನಾರ್ಮಲ್ ಥಿಯರಿ ಕ್ವಶನ್. ಸೊ ಅದಕ್ಕೆ ನೀವು ಸಿಂಪಲ್ ಆಗಿ ಆನ್ಸರ್ ಮಾಡಿ. ಸೊ ಲೆಟ್ಸ್ ಸೇ ನಮ್ಮ ಹತ್ರ ಒಂದು ಸರ್ವರ್ ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಇದೆ, ಅಂದ್ರೆ ಇದು ಸರ್ವರ್ ಅಲ್ವಾ, ಸರ್ವರ್ ಡಿಸ್ಟ್ರಿಬ್ಯೂಷನ್ ವಿ ಟಿ ಪಿ ಸರ್ವರ್. ಓಕೆ, ನಾರ್ಮಲ್ ಸರ್ವರ್ ಅಲ್ಲ, ವಿ ಟಿ ಪಿ ಸರ್ವರ್ ಸ್ವಿಚ್ ಇದೆ. ಸೊ ಅಲ್ಲಿ ನಾವು ವಿಲಾನ್ ಏನಾದ್ರೂ ಕ್ರಿಯೇಟ್ ಮಾಡಿದ್ರೆ, ಸೊ ಎಲ್ಲ ಆಕ್ಸೆಸ್ ಲೈಕ್ ಎಕ್ಸೆಸ್ ಸ್ವಿಚ್ ಅಂದ್ರೆ ಕ್ಲೈಂಟ್ ಲೆವೆಲ್ ಸ್ವಿಚ್ಗೆ, ಸೊ ನಾವು ಆಕ್ಸೆಸ್ ಸ್ವಿಚ್ ನ ಕ್ಲೈಂಟ್ ಮಾಡಿರ್ತೀವಿ ಅಂದ್ರೆ ವಿ ಟಿ ಪಿ ಕ್ಲೈಂಟು. ಸೊ ಎಲ್ಲಾ ಕ್ಲೈಂಟ್ ಸ್ವಿಚ್ಗೆ ವಿಲಾನು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದ್ರೆ ಪ್ರಾಪಗೇಟ್ ಆಗುತ್ತೆ ಅಂತ ಹೇಳ್ಬೇಕು. ಓಕೆ, ಸೊ ಅದಕ್ಕೆ ಅಂದ್ರೆ ನಾವು ವರ್ಕ್ ನ ರೆಡ್ಯೂಸ್ ಮಾಡಕ್ಕೆ ವಿ ಟಿ ಪಿ ಯೂಸ್ ಮಾಡ್ತೀವಿ. ಸೊ ಇನ್ ಕೇಸ್ ನಾವು ವಿ ಟಿ ಪಿ ಕಾನ್ಫಿಗರ್ ಮಾಡಿಲ್ಲ ಅಂದ್ರೆ ಎಲ್ಲಾ ಸ್ವಿಚ್ ಅಲ್ಲಿ ನಾವು ಮ್ಯಾನುವಲ್ ಆಗಿ ವಿಲಾನ್ ಕ್ರಿಯೇಟ್ ಮಾಡಬೇಕು, ಅದು ಲಾಂಗ್ ಟೈಮ್ ಆಗುತ್ತೆ. ಸೊ ಲೆಟ್ಸ್ ಸೇ ವಿಲಾನ್ 100 ಕ್ರಿಯೇಟ್ ಮಾಡ್ಬೇಕಂದ್ರೆ, ಸೊ ನಾವು ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಅಲ್ಲಿ ಕ್ರಿಯೇಟ್ ಮಾಡಬೇಕು, ಮತ್ತೆ ಇಲ್ಲಿ ಹೋಗಿ ಕ್ರಿಯೇಟ್ ಮಾಡಬೇಕು, ಮತ್ತೆ ಇಲ್ಲಿ ಹೋಗಿ ಕ್ರಿಯೇಟ್ ಮಾಡಬೇಕು, ಎಲ್ಲಾ ಸ್ವಿಚಸ್ಗೆ 1 by 1 ಅಂದ್ರೆ ಲಾಂಗ್ ಟೈಮ್ ಆಗುತ್ತೆ. ಬಟ್ ನಾನು ಸರ್ವರ್ ಅಲ್ಲಿ ಮಾಡಿದ್ರೆ, ಇವಾಗ ಲೆಟ್ಸ್ ಇದು ಸರ್ವರು 100 ವಿಲಾನ್ ಕ್ರಿಯೇಟ್ ಮಾಡಿದ್ರೆ ಎಲ್ಲಾ ಸ್ವಿಚ್ ಅಲ್ಲಿ ಹೋಗ್ಬಿಡುತ್ತೆ ಅದು. ಓಕೆ, ಸೊ ಇದು ವಿ ಟಿ ಪಿ ಕ್ವಶನ್. ದೆನ್ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಕೇಳ್ತಾರೆ, ಸ್ಪ್ಯಾನಿಂಗ್ ಟ್ರೀ ಏನಕ್ಕೆ ಕೇಳ್ತಾರೆ, ಸ್ಪ್ಯಾನಿಂಗ್ ಟ್ರೀ ಲೂಪ್ ಅವಾಯ್ಡ್ ಮಾಡಕ್ಕೆ. ಸೊ ಟ್ರಬಲ್ ಶೂಟಿಂಗ್ ಕ್ವಶನ್ ಕೇಳ್ತಾರೆ. ಸೊ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ನೀವು ಇವಾಗ ಲೂಪ್ ಆಯ್ತು ಅನ್ಕೊಳ್ಳಿ, ಸೊ ಲೂಪ್ ಹೆಂಗ್ ಆಗುತ್ತೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳ್ತಾರೆ. ಓಕೆ, ಸೊ ಅವಾಗ ನೀವೇನ್ ಹೇಳ್ಬೇಕಂದ್ರೆ, ಸೊ ಇವಾಗ ನಾವು ಶೋ ಮ್ಯಾಕ್ ಅಡ್ರೆಸ್ ಅಂತ ಹಾಕ್ತಿವಲ್ಲ, ಸೊ ಇಲ್ಲಿ ನಮ್ಗೆ ಬೈ ಡಿಫಾಲ್ಟ್ ಸಿಂಗಲ್ ಮ್ಯಾಪ್ಗೆ ಸಿಗ್ತಾ ಇದೆ. ಓಕೆ, ಡಬಲ್ ಮ್ಯಾಕ್ ಯಾವುದು ಇರಲ್ಲ. ಸೊ ಇದು ಒಂದು ಸಿಂಗಲ್ ಮ್ಯಾಕು, ಇದೊಂದು ಸಿಂಗಲ್ ಮ್ಯಾಕು, ಇದೊಂದು ಸಿಂಗಲ್ ಮ್ಯಾಕು. ಬಟ್ ಇನ್ ಕೇಸ್ ಲೂಪ್ ಆದ್ರೆ ಒಂದೇ ಮ್ಯಾಕು ಡಬಲ್ ಟಿಬಲ್ ಟೈಮ್ ಅಲ್ಲಿ ತೋರಿಸುತ್ತೆ ನಮ್ಗೆ ಸ್ವಿಚ್ ಅಲ್ಲಿ. ಓಕೆ, ಸೊ ಡೂಪ್ಲಿಕೇಟ್ ಮ್ಯಾಕ್ ತೋರಿಸುತ್ತೆ ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ. ಸೊ ಅದನ್ನ ನಮ್ಗೆ ತೋರಿಸಿದಾಗ ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕು ಎಲ್ಲೋ ನೆಟ್ವರ್ಕ್ ಅಲ್ಲಿ ಲೂಪ್ ಆಗಿದೆ ಅಂತ.
ಸೊ ಡೂಪ್ಲಿಕೇಟ್ ಮ್ಯಾಕು ನಾರ್ಮಲಿ ಏನಾಗಿರ್ಬೋದು, ಲೆಟ್ಸ್ ಎಕ್ಸಾಂಪಲ್ ನಾವು ತಗೊಂಡಿದ್ವಲ್ಲ ಪೋರ್ಟ್ ನಂಬರ್ 3, ನಮ್ದು ಎಲ್ಲಿ ಹೋಯ್ತದು, CB. ಓಕೆ, ಅದು ಮ್ಯಾಕ್ ಹೋಯ್ತು, ಅದು ಮೇ ಬಿ ಎಲ್ಲೋ ಹೋಯ್ತು ಅದು ಮ್ಯಾಕ್. ಓಕೆ, 101 ವಿಲಿಯನ್ ಅಲ್ಲಿ ಮ್ಯಾಕ್ ಹೋಯ್ತು. ಸೊ ಲೆಟ್ಸ್ ಇವಾಗ ಕನ್ಸಿಡರ್ ಮಾಡೋಣ ಇದು ಒಂದು ಮ್ಯಾಕ್ ಅಡ್ರೆಸ್. ಸೊ ನಾರ್ಮಲ್ ಆಗಿ ಕನ್ಸಿಡರ್ ಮಾಡೋಣ, ಇದು ಸ್ವಿಚ್ ಮ್ಯಾಕ್ ಅಡ್ರೆಸ್ ಅಂತ ಕನ್ಸಿಡರ್ ಮಾಡೋಣ, ಯಾವುದೋ ಒಂದು ಸ್ವಿಚ್ ಮ್ಯಾಕ್ ಅಡ್ರೆಸ್. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇದು 1 2 3 4 ಟೈಮ್ ನಮಗೆ ಡಬಲ್ ಡಬಲ್ ಸಿಗುತ್ತೆ, ಅಂದ್ರೆ ಡುಪ್ಲಿಕೇಟ್. ಸೊ ನಾವು ಸಸ್ಪೆಕ್ಟ್ ಮಾಡ್ಬೋದು ಈ ಮ್ಯಾಕ್ ಅಡ್ರೆಸ್ ನಾವು ಮಾನಿಟರಿಂಗ್ ಟೂಲ್ ಅಲ್ಲಿ ಹಾಕ್ಬಿಟ್ಟು ವೆರಿಫೈ ಮಾಡ್ಬೋದು ಇದು ಯಾವ ಡಿವೈಸ್ದು ಮ್ಯಾಕ್ ಅಡ್ರೆಸ್ ಅಂತ. ಸೊ ಓಕೆ, ಅವಾಗ ಮಾನಿಟರಿಂಗ್ ಟೂಲ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಸಿಗುತ್ತೆ. ಓಕೆ, ಸೊ 90% ಸಿಗುತ್ತೆ ಯಾವ ಡಿವೈಸ್ದು ಮ್ಯಾಕ್ ಅಡ್ರೆಸ್ ಅಂತ. ಸೊ ಅವಾಗ ಆ ಡಿವೈಸ್ ನ ಲಾಗಿನ್ ಮಾಡಿಬಿಟ್ಟು ನಾವು ವೆರಿಫೈ ಮಾಡ್ಬೋದು. ಆ ಡಿವೈಸ್ ಲಾಗಿನ್ ಮಾಡಿ, ಇಲ್ಲಾಂದ್ರೆ ಅದ್ರ ಪಕ್ಕದ ಡಿವೈಸ್ ಯಾವುದೋ ಒಂದು ಲಾಗಿನ್ ಆನಂದ್ ಮ್ಯೂಟ್ ಮಾಡಿಬಿಟ್ಟು ಮಾಡು. ಆನಂದ್. ವೆರಿಫೈ ಮಾಡ್ಬೋದು. ಓಕೆ, ಸೊ ಇದು ನಮಗೆ ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಟ್ರಬಲ್ ಶೂಟಿಂಗ್ ಕ್ವಶನ್ ಕೇಳ್ತಾರೆ, ಹೆಂಗ್ ಚೆಕ್ ಮಾಡ್ತೀರಾ ಅಂತ. ಸೊ ಸಿಂಪಲ್ ಆಗಿ ಹೇಳ್ಬೇಕು, ನಾನು ಶೋರ್ ಮ್ಯಾಕ್ ಅಡ್ರೆಸ್ ಟೇಬಲ್ ಹಾಕ್ಬಿಟ್ಟು ನಾನು ವೆರಿಫೈ ಮಾಡ್ತೀನಿ ಏನಾದ್ರೆ ಮ್ಯಾಕ್ ಡೂಪ್ಲಿಕೇಟ್ ತೋರಿಸ್ತಾ ಇದೆ ಅಂತ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಯೂಸರ್ಸ್ಗೆ ಸ್ಲೋನೆಸ್ಸು, ಡಿಸ್ಕನೆಕ್ಟ್ ಆಗೋದು, ಫ್ರೀಕ್ವೆಂಟ್ಲಿ ಡಿಸ್ಕನೆಕ್ಟ್, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಲೂಪ್ ಆದ್ರೆ ನೆಟ್ವರ್ಕ್ ಅಲ್ಲಿ. ಓಕೆ, ಲೂಪ್ ಆದ್ರೆ ಇದು ಒಂದೇ ಆಪ್ಷನ್. ಓಕೆ, ಶೋ ಮ್ಯಾಕ್ ಅಡ್ರೆಸ್ ಟೇಬಲ್, ಬೇರೆ ಆಪ್ಷನ್ ಏನು ಇಲ್ಲ ಲೂಪ್ ಚೆಕ್ ಮಾಡಕ್ಕೆ. ಡುಪ್ಲಿಕೇಟ್ ಮ್ಯಾಕ್ ಇದೆಯಾ ಅಂತ ವೆರಿಫೈ ಮಾಡಬೇಕು ನಾವು. ಅದು ನೀವು ಎಲ್ಲಿ ಯಾವ್ದು ಸ್ವಿಚ್ ಬೇಕಾದ್ರೆ ಲಾಗಿನ್ ಮಾಡಿ ಚೆಕ್ ಮಾಡಿ. ಓಕೆ, ಸೊ ಒನ್ ಸ್ವಿಚ್ ಚೆಕ್ ಮಾಡಿ ನೋಡಿ, ಎಕ್ಸಸ್ ಸ್ವಿಚ್ ಮಾಡಿ ನೋಡಿ, ಕೋರ್ ಸ್ವಿಚ್ ಮಾಡಿ ನೋಡಿ, ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಮಾಡಿ ನೋಡಿ. ಸೊ ಗೊತ್ತಾಗುತ್ತೆ ಯಾವುದೋ ಒಂದು ಸ್ವಿಚ್ ಅಲ್ಲಿ ಡುಪ್ಲಿಕೇಟ್ ಬಂದಿರುತ್ತೆ. ಓಕೆ, ಸೊ ಮಾನಿಟರಿಂಗ್ ಇದ್ರೆ ನಮ್ಮ ಮಾನಿಟರಿಂಗ್ ಅಲ್ಲೇ ಅಲರ್ಟ್ ಬಂದಿರುತ್ತೆ ಆಕ್ಚುಲಿ. ಸೊ ಅಲರ್ಟ್ ಅಲ್ಲೇ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲೋ ಲೂಪ್ ಆಗ್ತಾ ಇದೆ ಅಂತ. ಸೊ ಇದು STP ಅಲ್ಲಿ ಆಯ್ತು. ಸೊ STP ಅಲ್ಲಿ ಥೇರಿ ಪ್ರಿಪೇರ್ ಆಗಿ, ಸೊ ಥೇರಿ ಕ್ವಶನ್ ಕೇಳ್ತಾರೆ ಅವರು, STP ಹೆಂಗ್ ವರ್ಕ್ ಆಗುತ್ತೆ, STP ಅಲ್ಲಿ ರೂಟ್ ಪೋರ್ಟ್ ಅಂದ್ರೆ ಏನು, ಡಿಸಿಗ್ನೇಷನ್ ಪೋರ್ಟ್ ಅಂದ್ರೆ ಏನು, ಸೊ ಅದೆಲ್ಲ ಕೇಳ್ತಾರೆ. ಓಕೆ, ಸೊ STP ಅಲ್ಲಿ ನಿಮ್ಗೆ ಈ ಕಮಾಂಡ್ ಕೇಳ್ತಾರೆ. ಸೊ ಲೈಕ್ ಸ್ಪ್ಯಾನಿಂಗ್ ಟ್ರೀ ಪೋರ್ಟ್ ಫಾಸ್ಟ್ ಕಮಾಂಡ್ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಇದು ಪೋರ್ಟ್ ಫಾಸ್ಟ್ ಕಮಾಂಡ್ ಲೆಸ್ ಇಂಟರ್ಫೇಸ್ FA0/FA0/20 ಹಾಕೋಣ. ಓಕೆ, ಇದರಲ್ಲಿ ಸ್ಪ್ಯಾನಿಂಗ್ ಟ್ರೀ ಪೋರ್ಟ್ ಫಾಸ್ಟ್ ಕಮಾಂಡು. ಓಕೆ, ಸೊ ಇದೊಂದು ಕಮಾಂಡು ಪೋರ್ಟ್ ಫಾಸ್ಟ್. ಸೊ ಇದು ನಮಗೆ ಟ್ರಂಕ್ ಅಲ್ಲಿ ಕಾನ್ಫಿಗರ್ ಮಾಡಲ್ಲ. ಓಕೆ, ಸೊ ಆಕ್ಸೆಸ್ ಪೋರ್ಟ್ ಅಲ್ಲಿ ಕಾನ್ಫಿಗರ್ ಮಾಡ್ತೀವಿ, ಆಕ್ಸೆಸ್ ಪೋರ್ಟ್ ಅಲ್ಲಿ. ಸೊ ಇದನ್ನ ನಾವು ಕಾನ್ಫಿಗರ್ ಮಾಡಿದ್ರೆ ನಮ್ಗೆ ಏನ್ ಬೆನಿಫಿಟ್ ಅಂತ ಸೊ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಏನಾಗುತ್ತೆ ಅಂದ್ರೆ ನಾವು ಕಾನ್ಫಿಗರ್ ಮಾಡಿಲ್ಲ ಅಂದ್ರೆ, ಸೊ ಇದು ಏನಾದ್ರೆ ನಾವು PC ಆಫ್ ಮಾಡಿ ವಾಪಸ್ ಕನೆಕ್ಟ್ ಮಾಡ್ತೀವಿ ಅಂದ್ರೆ ಅದು 30 ಸೆಕೆಂಡ್ ಟೈಮ್ ತಗೊಳುತ್ತೆ ಇದು ಎನೇಬಲ್ ಆಗಕ್ಕೆ ಈ ಪೋರ್ಟ್. ಓಕೆ, ಸೊ ಅಂದ್ರೆ ಅದು ಡೌನ್ ಅಲ್ಲಿ ಅಂದ್ರೆ 4 ಸ್ಟೇಟ್ ಯೂಸ್ ಮಾಡುತ್ತೆ ಅದು, ಡೌನ್ ಸ್ಟೇಟ್, ಲಿಸ್ನಿಂಗ್, ಲರ್ನಿಂಗ್ ಮತ್ತೆ ಫಾರ್ವರ್ಡಿಂಗ್. ಓಕೆ, ಸೊ ಈ 4 ಸ್ಟೆಪ್ ಮಾಡಕ್ಕೆ 30 ಸೆಕೆಂಡ್ ತಗೊಳುತ್ತೆ ಅದು. ಸೊ ಇನ್ ಕೇಸ್ ನಾವು ಈ ಕಮಾಂಡ್ ನ ರನ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಫಾರ್ವರ್ಡಿಂಗ್ ಹೋಗುತ್ತೆ, ಅದು 30 ಸೆಕೆಂಡ್ ತಗೊಳಲ್ಲ. ಏನೋ ಒಂದು 1 ಸೆಕೆಂಡ್ 2 ಸೆಕೆಂಡ್ ತಗೊಳುತ್ತೆ, ಇಮಿಡಿಯೇಟ್ ಆಗಿ ಪೋರ್ಟ್ ಅಪ್ ಆಗುತ್ತೆ. ಸೊ ಇಮಿಡಿಯೇಟ್ಲಿ ಸರ್ವಿಸ್ ಸಿಗುತ್ತೆ. ಸೊ ಇದೊಂದು ಕ್ವಶನ್ ಕೇಳ್ತಾರೆ. ಓಕೆ, ಸೊ ದೆನ್ ಮತ್ತೆ ಮೀಟಿಂಗ್ ಎಂಡ್ ಆಗುತ್ತೆ. ಓಕೆ, ಇದು ಸ್ಪ್ಯಾನಿಂಗ್ ಟ್ರೀ ಅಲ್ಲಿ ಆಯ್ತು. ಸೊ ಆಮೇಲೆ ನಿಮ್ಗೆ HSRP ಅಲ್ಲಿ ಕೇಳ್ಬಹುದು. ಓಕೆ, ಸೊ HSRP ಅಲ್ಲಿ ಕ್ವಶನ್ ಕೇಳ್ತಾರೆ. ಸೊ ಇವಾಗ HSRP ಅಂದ್ರೆ ಏನಾಗಿದೆ, ಆ, ಇದು ಆಕ್ಟಿವ್ ಸ್ವಿಚ್ ಆಗಿದೆ, ಇದು ಸ್ಟ್ಯಾಂಡ್ ಬೈ ಸ್ವಿಚ್ ಆಗಿದೆ. ಓಕೆ, ಸೊ ನಿಮ್ಗೆ ಇದರಲ್ಲಿ ಲೋಡ್ ಶೇರ್ ಹೆಂಗ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಲೋಡ್ ಶೇರ್ ಹೆಂಗ್ ಮಾಡ್ತೀರಾ ಅಂದ್ರೆ HSRP ಅಲ್ಲಿ ಪ್ರಿಯಾರಿಟಿ ಚೇಂಜ್ ಮಾಡಿಬಿಟ್ಟು ಲೋಡ್ ಶೇರ್ ಮಾಡ್ತೀರಾ, ಕರೆಕ್ಟಾ. ಶೋ ರನ್ HSRP ಕಾನ್ಫಿಗರೇಷನ್ ತೋರಿಸ್ತೀನಿ. ಶೋ ರನ್ ಪೈಪ್ ಸೆಕ್ಷನ್ ಸ್ಟ್ಯಾಂಡ್ ಬೈ. ಸೊ ಲೆಟ್ಸ್ ಸೇ ಇವಾಗ ಡಿಸ್ಟ್ರಿಬ್ಯೂಷನ್ ಸ್ವಿಚ್ 1 ಅಲ್ವಾ. ಸೊ ಇಲ್ಲಿ ನನಗೆ ನೋಡಿ ಇವಾಗ ಇಷ್ಟು ಕಾನ್ಫಿಗರೇಷನ್ ಆಗಿದೆ. ಸೊ ಇಲ್ಲಿ ಪ್ರಿಯಾರಿಟಿ ಎಲ್ಲೋ ತೋರಿಸ್ತಾ ಇಲ್ಲ, ಪ್ರಿಯಾರಿಟಿ ಕಮಾಂಡ್ ತೋರಿಸ್ತಾ ಇಲ್ಲ. ಸೊ ಇಲ್ಲಿ ಇದೆ ಪ್ರಿಯಾರಿಟಿ, ಕೆಲವೊಂದಕ್ಕೆ ಪ್ರಿಯಾರಿಟಿ ಇದೆ, ಕೆಲವೊಂದಕ್ಕೆ ಪ್ರಿಯಾರಿಟಿ ಇಲ್ಲ. ಓಕೆ, ಸೊ ಇವಾಗ ಎಕ್ಸಾಂಪಲ್ ಇದನ್ನು ತಗೊಳ್ಳೋಣ. ಓಕೆ, ವಿಲಾನ್ 100. ಸೊ ಈ ವಿಲಾನ್ 100ಗೆ ನಾವು ಒಂದು ವರ್ಚುವಲ್ IP ಕಾನ್ಫಿಗರ್ ಮಾಡಿದೀವಿ. ಸೊ ಎರಡು ಸ್ವಿಚ್ ಅಲ್ಲಿ ಸೇಮ್ ವರ್ಚುವಲ್ IP ಇರುತ್ತೆ. ಓಕೆ, ಸೊ ಅದಕ್ಕೆ ನಾವು ಪ್ರಿಯಾರಿಟಿ 50 ಕೊಟ್ಟಿದೀವಿ. ಸೊ ಇದು 50 ಅಂದ್ರೆ ಲೈಕ್ ಲೆಸ್ ಇದು 50 ಅಂದ್ರೆ ಇಲ್ಲಿ ಕಮ್ಮಿ ಇದೆ. ಓಕೆ, ನೆಕ್ಸ್ಟ್ ಸ್ವಿಚ್ ಅಲ್ಲಿ ನಾವು 100 ಮಾಡಿದೀವಿ. ಸೊ ಕಮ್ಮಿ ಇರೋದು ಸ್ಟ್ಯಾಂಡ್ ಬೈ ಆಗುತ್ತೆ, ಜಾಸ್ತಿ ಇರೋದು ಆಕ್ಟಿವ್ ಆಗುತ್ತೆ. ಓಕೆ, ಅದು ಟ್ರಾಫಿಕ್ ಫಾರ್ವರ್ಡ್ ಮಾಡುತ್ತೆ, ಆಕ್ಟಿವ್ ಇರೋದು ಫಾರ್ವರ್ಡ್ ಮಾಡುತ್ತೆ, ಸ್ಟ್ಯಾಂಡ್ ಬೈ ಆಗಿರೋದು ಸುಮ್ಮನೆ ಲಿಸನ್ ಮಾಡ್ತಾ ಇರುತ್ತೆ ಅದು. ಓಕೆ, ಸೊ ಆಕ್ಟಿವ್ ಸ್ವಿಚ್ ನ ಲಿಸನ್ ಮಾಡ್ತಾ ಇರುತ್ತೆ. ಯಾವಾಗ ಆಕ್ಟಿವ್ ಸ್ವಿಚ್ ಡೌನ್ ಆಗುತ್ತೆ ಅವಾಗ ಸ್ಟ್ಯಾಂಡ್ ಬೈ ಆಕ್ಟಿವ್ ಆಗಿ ರೋಲ್ ತಗೊಳುತ್ತೆ. ಸೊ ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ ನಿಮ್ಗೆ ಯೂಸರ್ಗೆ ಸರ್ವಿಸ್ ಎಫೆಕ್ಟ್ ಆಗುತ್ತಾ ಅಂತ ಕೇಳ್ತಾರೆ. ಸೊ ಅವಾಗ ನೀವ್ ಏನ್ ಹೇಳ್ಬೇಕು, ಯೂಸರ್ಗೆ ಸರ್ವಿಸ್ ಎಫೆಕ್ಟ್ ಆಗುತ್ತೆ. ಸೊ
ಹೆಂಗಾಗುತ್ತೆ ಅಂದ್ರೆ ಲೆಸ್ಸೆ ಅವಾಗ ಕಾಲ್ ಅಲ್ಲಿ ಇರ್ತಾರೆ ಅವಾಗ ಅವರು. ಸೊ ಲೆಸ್ಸೆ ಮೀಟಿಂಗ್ ಅಲ್ಲಿ ಇರ್ತಾರೆ, ಅವಾಗ ಡಿಸ್ಟರ್ಬೇಷನ್ ಬರುತ್ತೆ, ಅಂದ್ರೆ ವಾಯ್ಸ್ ಡಿಸ್ಕನೆಕ್ಟ್ ಆಗೋದು. 1 2 3 ಸೆಕೆಂಡ್ ಡಿಸ್ಕನೆಕ್ಟ್ ಬರುತ್ತೆ, ಓಕೆ, ಜಾಸ್ತಿ ಏನ್ ಬರಲ್ಲ. ಜಾಸ್ತಿ ಮ್ಯಾಕ್ಸ್ ಅಂದ್ರೆ 5 ಸೆಕೆಂಡ್ ಬರ್ಬೋದು. ಓಕೆ, ಸೊ ಆತರ ನೀವು ಹೇಳ್ಬೋದು ಅದಕ್ಕೆ. ಸೊ ಈ ಕಾನ್ಫಿಗರೇಷನ್ ಮಾಡಕ್ಕೆ ಕಮಾಂಡ್ ಕೇಳ್ತಾರೆ ಅವರು. ಸೊ ಕಮಾಂಡ್ ಏನ್ ಮಾಡ್ತೀವಿ ನಾವು, ಇಂಟರ್ಫೇಸ್ ವಿಲ್ಯಾನ್ 100 ಅಂತ ಹೋಗ್ತೀವಿ. ಆ, ಆಮೇಲೆ ಆ ಪರ್ಟಿಕ್ಯುಲರ್ ಈ ಎರಡು ಕಮಾಂಡ್ ನ ಯೂಸ್ ಮಾಡ್ತೀವಿ. ಇಂಟರ್ಫೇಸ್ ವಿಲ್ಯಾನ್ ಎಕ್ಸಾಂಪಲ್ 100, ಆಮೇಲೆ ಎಂಟರ್ ಹೊಡೆದ್ಬಿಟ್ಟು ಈ ಎರಡು ಕಮಾಂಡ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಲೆಸ್ 100ಗೆ ಇದು IP ಅಸೈನ್ ಮಾಡ್ತೀವಿ, ಆಮೇಲೆ ಪ್ರಿಯಾರಿಟಿ ಅಸೈನ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಕೆಲವೊಂದಕ್ಕೆ ಪ್ರಿಯಂಪ್ಟ್ ಅಂತ ಇದೆ. ಪ್ರಿಯಂಪ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಸಿಂಪಲ್, ಲೆಟ್ಸ್ ಸೇ ಇದು ಇವಾಗ ಸ್ಟ್ಯಾಂಡ್ ಬೈ ಇದೆ. ಓಕೆ, ಸೊ ಈ ಸ್ವಿಚ್ ಆಕ್ಟಿವ್ ಇದೆ, ಸೊ ಇದು ಡೌನ್ ಆಯ್ತು. ಸೊ ಇದೇನ್ ಮಾಡುತ್ತೆ, ಆಕ್ಟಿವ್ ಆಗಿ ತಗೊಳುತ್ತೆ. ಓಕೆ, ಸೊ ವಾಪಸ್ ಇದು ಏನಾಯ್ತು, ಆಕ್ಟಿವ್ ಬಂತು ಅಂದ್ರೆ ಅಪ್ ಆಯ್ತು. ಅವಾಗ ಏನ್ ಮಾಡ್ಬೇಕು, ಇದು ರೋಲ್ ತಗೋಬೇಕು ಅಲ್ವಾ, ಆಕ್ಟಿವ್ ರೋಲ್. ಅವಾಗ ಇದಕ್ಕೆ ಪ್ರಿಯಂಪ್ಟ್ ಕಮಾಂಡ್ ಹೆಲ್ಪ್ ಮಾಡುತ್ತೆ ವಾಪಸ್ ಆಕ್ಟಿವ್ ತಗೊಳಕ್ಕೆ. ಇನ್ ಕೇಸ್ ನಾವು ಪ್ರಿಯಂಪ್ಟ್ ಮಾಡಿಲ್ಲ ಅಂದ್ರೆ ಇದು ಆಕ್ಟಿವ್ ತಗೊಳ್ಳೋದೇ ಇಲ್ಲ, ಇದು ಡೌನ್ ಆಗೋ ಮಟ್ಟ ವೇಟ್ ಮಾಡುತ್ತೆ. ಓಕೆ, ಸೊ ಬಟ್ ನಮ್ಗೆ ಹಂಗ್ ಬೇಕಾಗಿಲ್ಲ. ಸೊ ನಮ್ಗೆ ಪ್ರಿಯಂಪ್ಷನ್ ಎನೇಬಲ್ ಮಾಡಿ ಇದು ಆಕ್ಟಿವ್ ಆಗಬೇಕು. ಯಾವಾಗ ಅದು ವಾಪಸ್ ಅಪ್ ಆಗುತ್ತೆ ಅವಾಗ ವಾಪಸ್ ಇಮಿಡಿಯೇಟ್ಲಿ ಆಕ್ಟಿವ್ ಆಗಬೇಕು, ಅದಕ್ಕೆ ನಾವು ಪ್ರಿಯಂಪ್ಟ್ ಎನೇಬಲ್ ಮಾಡ್ತೀವಿ. ಓಕೆ, ಸೊ ಅದಕ್ಕೆ ಇಲ್ಲಿ ಪ್ರಿಯಂಪ್ಟ್ ಎನೇಬಲ್ ಮಾಡಿದೀವಿ. ಸೊ ಯಾವ್ದಕ್ಕೆ ಪ್ರಿಯಾರಿಟಿ ಜಾಸ್ತಿ ಇದೆ, ಸೊ ಅದಕ್ಕೆ ನಾವು ಪ್ರಿಯಂಪ್ಷನ್ ಎನೇಬಲ್ ಮಾಡ್ತೀವಿ. ಯಾವ್ದಕ್ಕೆ ಪ್ರಿಯಾರಿಟಿ ಕಮ್ಮಿ ಇದೆ ಅದಕ್ಕೆ ಪ್ರಿಯಂಪ್ಷನ್ ಎನೇಬಲ್ ಮಾಡಲ್ಲ. ಓಕೆ, ಸೊ ಸಿಂಪಲ್. ಸೊ ಇದು ನಿಮ್ಗೆ HSRP ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಸೊ ದೆನ್ ಹಾ, ಇದು ಸ್ವಿಚಿಂಗ್ ಲೆವೆಲ್ ಅಲ್ಲಿ ಆಯ್ತು. ಓಕೆ, ಸೊ ದೆನ್ OSPF ಅಲ್ಲಿ, ಸೊ OSPF ಅಲ್ಲಿ ನೇಬರ್ಶಿಪ್ ಕೇಳ್ತಾರಲ್ಲ. ಸೊ ನೇಬರ್ಶಿಪ್, ಸೊ ನೇಬರ್ಶಿಪ್ 1 2 3 4. ಸೊ ಬೈ ಡಿಫಾಲ್ಟ್ ಶೋ IP OSPF ನೇಬರ್. ಇವಾಗ ಇಲ್ಲಿ ನೋಡ್ಬೋದು ನೇಬರ್ ನಮ್ಗೆ ತೋರಿಸ್ತಾ ಇದೆ ಯಾವ ಯಾವ ನೇಬರ್ ಇದಾವ ಅಂತ. ಸೊ ಇದಕ್ಕೆ ನೇಬರ್ ಯಾವ್ದಿರುತ್ತೆ ಅಂದ್ರೆ ಈ ಲೆಟ್ಸ್ ಐ ಆಮ್ ಕೋರ್ ಸ್ವಿಚ್ ರೈಟ್, ಕೋರ್ ಸ್ವಿಚ್ ಇಂದ ಮೇಲ್ಗಡೆ ಇರೋದು ನೇಬರ್ ಇರುತ್ತೆ, ಕೆಳಗಡೆ ಇರೋದು ನೇಬರ್ ಇರುತ್ತೆ. ಅಂದ್ರೆ ಯಾವ ಡಿವೈಸ್ ಮೇಲೆ ನಾವು OSPF ರನ್ ಮಾಡಿದೀವಿ ಅದು ಮಾತ್ರ ನೇಬರ್ ಇರುತ್ತೆ. ಸೊ OSPF ಅಂತಾನೆ ಅಲ್ಲ, ಲೆಟ್ಸ್ ನೀವು EIGRP ಕನ್ಫಿಗರ್ ಮಾಡಿದ್ರು ಅದರದ್ದು ನೇಬರ್ ಇರುತ್ತೆ. ಸೊ ಇವಾಗ ಈ ಟೋಪೋಲಜಿಲಿ ನಾನು ಡಿಸ್ಟ್ರಿಬ್ಯೂಷನ್ ಅಲ್ಲಿ OSPF ನೇಬರ್ ಮಾಡಿದ್ದೀನಿ, ಕಾನ್ಫಿಗರ್ ಮಾಡಿದ್ದೀನಿ, ಕೋರ್ ಸ್ವಿಚ್ ಅಲ್ಲಿ ಮಾಡಿದ್ದೀನಿ, ಮತ್ತೆ ಸಿ ರೌಟರ್ ಅಲ್ಲಿ ಮಾಡಿದ್ದೀನಿ. ಸೊ ಅದಕ್ಕೆ ನನಗೆ ಸಿ ರೌಟರ್ಗಳು ನೇಬರ್ ತೋರಿಸ್ತಾ ಇದೆ, ಮತ್ತೆ ಡಿಸ್ಟ್ರಿಬ್ಯೂಷನ್ ನೇಬರ್ ತೋರಿಸ್ತಾ ಇದೆ. ಸೊ ಇದೆಲ್ಲ ನಮ್ದು ನೇಬರ್ಸ್. ಸೊ ನೇಬರ್ದು ನಮಗೆ ID ತೋರಿಸುತ್ತೆ, ನೇಬರ್ ID. ಓಕೆ, ಸೊ ಇದು 38 ತೋರಿಸ್ತಾ ಇದೆಲ್ಲ. ಸೊ 38 ಅಂದ್ರೆ ಯಾವ್ದು ಬರುತ್ತೆ ಅಂದ್ರೆ 38 38 ಸಬ್ನೆಟ್ ಎಲ್ಲಿದೆ ನಂದು. ಸೊ ಈ ನೇಬರ್ ತೋರಿಸ್ತಾ ಇದೆ 38. ಇಲ್ಲಿ ನೋಡಿ 36./30 ಇದೆ ಅಲ್ವಾ. ಸೊ ಅಂದ್ರೆ 37 IP ಯೂಸ್ ಮಾಡಿದ್ದೀನಿ ನಾನು ಈ ಕಡೆ, ಮೇ ಬಿ 38 IP ಈ ಕಡೆ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೆ ಏನಾಯ್ತು, ಇದು ಒಂದು ನೇಬರ್ ಆಯ್ತು. ಓಕೆ, ಸೊ ಮೇ ಬಿ ಐ ಗೆಸ್ ಇಲ್ಲಿ ಏನೋ ಯೂಸ್ ಆಗಿರುತ್ತೆ, 38 ಇಲ್ಲಿ ಮೇ ಬಿ ಆಗಿರುತ್ತೆ. ಸೊ ಅಂದ್ರೆ ಈ ಸ್ವಿಚ್ 2ಗೆ ಸೊ ಇದು ನೇಬರ್ ಆಗಿರುತ್ತೆ. ಓಕೆ, ಸೊ ಈ 38 ಯಾಕೆ ತೋರಿಸ್ತಾ ಇದೆ ಅಂದ್ರೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ 16 ಮೇ ಬಿ 17 ಇರ್ಬೋದು IP. ಓಕೆ, ಸೊ ಈ ಕಡೆನೂ 28 ಇದೆ ಅಲ್ವಾ, ಅಂದ್ರೆ ಕಮ್ಮಿನೇ ಇದೆ. ಸೊ ಈ ಕಡೆನೂ ಕಮ್ಮಿನೇ ಇದೆ, ಇಂಟರ್ಫೇಸ್ಗೆ ಈ ಇಂಟರ್ಫೇಸ್ ಕಮ್ಮಿ ಇದೆ, ಈ ಕಡೆನೂ ಕಮ್ಮಿ ಇದೆ. ಸೊ ಜಾಸ್ತಿ ಇರೋದು 36, ಅಂದ್ರೆ ಈ ಇಂಟರ್ಫೇಸ್ಗೆ 38 ಆಗಿರುತ್ತೆ ಮೇ ಬಿ. ಸೊ 38 ಜಾಸ್ತಿ ಇರೋದು. ಸೊ ಅದಕ್ಕೆ ನೇಬರ್ ಏನಾಗುತ್ತೆ, 38 ಇಂಟರ್ಫೇಸ್ ತೋರಿಸುತ್ತೆ. ಸಿಂಪಲ್ ಏನ್ ಕಾನ್ಸೆಪ್ಟ್ ಅಂದ್ರೆ ಈ ಸ್ವಿಚ್ ಅಲ್ಲಿ ಯಾವ ಯಾವ ಇಂಟರ್ಫೇಸ್ ಇದಾವು ಅದರಲ್ಲಿ ಯಾವ್ದು ಹೈಯೆಸ್ಟ್ IP ಇರುತ್ತೆ ಅದು ನಮ್ಗೆ ನೇಬರ್ ಅಲ್ಲಿ ತೋರಿಸುತ್ತೆ. ಸೊ ಈ ಸ್ವಿಚ್ ಇಂಟರ್ಫೇಸ್ ಅಲ್ಲಿ 38 ಹೈಯೆಸ್ಟ್ ಇದೆ, 2.38, ಅದಕ್ಕೆ ನಮ್ಗೆ IP ತೋರಿಸ್ತಾ ಇದೆ. ಸೊ ಇದು ನಂದು ನೇಬರು ಅಂತ. ಓಕೆ, ಸೊ ದೆನ್ ಇದೊಂದು ನೇಬರ್ ತೋರಿಸ್ತಾ ಇದೆಲ್ಲ, 1.2 ಅಂತ ನೇಬರ್ ತೋರಿಸ್ತಾ ಇದೆ. ಸೊ 1.2 ಮೇ ಬಿ 100.1.2. ಓಕೆ, ಸೊ ಇಲ್ಲಿಂದ ನಮ್ಗೆ ಇಲ್ಲಿ ಕನೆಕ್ಟ್ ಆಗಿದೆ 100.1.2 222 ವೆರ್ ಇಸ್ 1.2. ಸೊ ಇಲ್ಲಿ ನೋಡಿ, ಸೊ ಈ ಕಡೆ ಎಲ್ಲ 10 ಇಂದ ಸ್ಟಾರ್ಟ್ ಆಗಿದೆ, ಇಲ್ಲಿ 100 ಆಗಿದೆ. ಓಕೆ, ಸೊ ಇಲ್ಲಿ ನನಗೆ 100.2 IP ಅಸೈನ್ ಮಾಡಿದೆ ನಾನು, ಇಲ್ಲಿ 100.1 ಆಗಿದೆ. ಸೊ ಅಂದ್ರೆ ನಾನು ಈ ಮೂರು ಇಂಟರ್ಫೇಸ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ 100 ಇರೋದು ಜಾಸ್ತಿ, ಕರೆಕ್ಟಾ, ಈ 10 ಎಲ್ಲ ಕಮ್ಮಿ ಇರೋದು. ಸೊ 100 ಹೈಯೆಸ್ಟ್ IP. ಸೊ ನನಗೆ ಇಲ್ಲಿ ಈ ಇಂಟರ್ಫೇಸ್ದು IP ತೋರಿಸ್ತಾ ಇದೆ, ಅಂದ್ರೆ ಈ ರೌಟರ್ ನಂದು ನೇಬರು ಅಂತ. ಓಕೆ, ಸೊ ಇದು ನೇಬರ್ಶಿಪ್ ವೆರಿಫೈ ಮಾಡೋದು. ಓಕೆ, ಸೊ ಇನ್ ಕೇಸು ಇವಾಗ ಈ ನೇಬರ್ಶಿಪ್ ತೋರಿಸ್ತಾ ಇಲ್ಲ ನನಗೆ. ಓಕೆ, ಸೊ ಈ ನೇಬರ್ಶಿಪ್ ಈ ರೌಟರ್ ತೋರಿಸ್ತಾ ಇಲ್ಲ. ಸೊ ನಾವು ಏನ್ ವೆರಿಫೈ ಮಾಡಬೇಕು, ಸೊ ಫಸ್ಟ್ ಇಂಟರ್ಫೇಸ್ ಕಾನ್ಫಿಗರೇಷನ್.
ಸೊ ನಿಮ್ಗೆ ಬೈ ಡಿಫಾಲ್ಟು ಇದೇ ಡೌನ್ ಆಗಿದೆ ಅಂತ ಗೊತ್ತಿರಲ್ಲ. ಓಕೆ, ಸೊ ನಮ್ಗೆ ಏನ್ ಗೊತ್ತು ಇವಾಗ, ಅದ್ರದ್ದು ನೆಕ್ಸ್ಟ್ ಗೊತ್ತು ನಮ್ಗೆ. ಓಕೆ, ಸೊ ಇದು ನಮ್ದು ISP ರೌಟರ್ ಅಂತ ಗೊತ್ತು, ಸೇಲಸ್ಸೆ ಇದ್ರದ್ದು IP ಗೊತ್ತು. ಸೊ ನಾವೇನ್ ಮಾಡ್ತೀವಿ, ಸೊ ಡೈರೆಕ್ಟ್ ಕೋರ್ ಸ್ವಿಚ್ ನಮ್ಗೆ ಅಂತೂ ಆಕ್ಸೆಸ್ ಇರುತ್ತೆ. ಓಕೆ, ಸೊ ಒಂದ್ ಸಸ್ಪೆಕ್ಟ್ ಆಗಿರುತ್ತೆ ಕೋರ್ ಸ್ವಿಚ್ ಅಂತ ಆಚೆ ಹೋಗ್ತಾ ಇಲ್ಲ ಟ್ರಾಫಿಕ್ ಅಂತ. ಸೊ ಇಲ್ಲಾಂದ್ರೆ ನೀವು ಲೆಟ್ಸ್ ನಿಮ್ ಸಿಸ್ಟಮ್ ಇಂದಾನು ಪಿಂಗ್ ಮಾಡಿ ನೋಡ್ಬೋದು, ಲೈಕ್ ಟ್ರೇಸ್ ರೂಟ್ ಮಾಡಿ ನೋಡ್ಬೋದು. ಸೊ ಇಲ್ಲಿಂದ ಟ್ರೇಸ್ ರೂಟ್ ಮಾಡಿದ್ರೆ ಎಲ್ಲಿ ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಾಗುತ್ತೆ. ಟ್ರೇಸರ್ಟ್, ಸಾರಿ, ಟ್ರೇಸರ್ಟ್ ಮಾಡಿದ್ರೆ, ಸೊ ಲೆಟ್ಸ್ ಸೇ 100.1.1. What is that IP address? 1.1.2, right? 1.1.2, 2, 2. ಓಕೆ, ಸೊ ಟ್ರೇಸ್ ರೂಟ್ ಮಾಡಿದ್ರೆ ನಿಮ್ಗೆ, ಸೊ ಅದು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸುತ್ತೆ. ಓಕೆ, ಸೊ ಫಸ್ಟ್ ನಾವು ಏನಲ್ಲಿ 3.2, 3.2 ಮೇ ಬಿ ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಅಲ್ಲಿ ಕಾನ್ಫಿಗರ್ ಆಗಿರುತ್ತೆ, ಯಾಕಂದ್ರೆ ಅದು L3 ವಿಲಾನ್ದು IP ಅಡ್ರೆಸ್. ಸೊ ಮೇ ಬಿ ಈ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಇಲ್ಲ ಅಂದ್ರೆ ಈ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು. ಓಕೆ, ಸೊ ಅದನ್ನ ನಾನು ಮತ್ತೆ ವೆರಿಫೈ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ನಾನು ಲಾಗಿನ್ ಹೋಗ್ಬೇಕು. ಸೊ ಶೋ ರನ್ನಿಂಗ್ ಅಂತ ಹೊಡಬೇಕು, ತೋರಿಸ್ಬೇಕು. ಇಟ್ಸ್ ಲಾಂಗ್ ಪ್ರೊಸೆಸ್, ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನಮ್ದು ವಿಲಾನ್ ಇಲ್ಲೇ ಇದೆ, ಈ ಎರಡು ಸ್ವಿಚ್ ಅಲ್ಲಿ ಇರೋದು. ಓಕೆ, ಸೊ 2 ಮತ್ತೆ 3 ನಮ್ದು L3 ವಿಲಾನ್. ಸೊ ನಮ್ಗೆ ಇವಾಗ ನಾವು ರೀಚ್ ಆಗ್ತಾ ಇರೋದು 2, ಮೇ ಬಿ ಈ ಸ್ವಿಚ್ಗೆ ರೀಚ್ ಆಗ್ತಾ ಇದೀವಿ. ಓಕೆ, ಸೊ ಆಮೇಲೆ ಇಲ್ಲಿ ನನಗೆ ಇವಾಗ ನೆಕ್ಸ್ಟ್ ಹೋಗ್ತಾ ಇಲ್ಲ ಹಾಪು, ಬಟ್ ನೆಕ್ಸ್ಟ್ ಹಾಪ್ ತೋರಿಸುತ್ತೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ಹಾಪ್ ಲೆಟ್ಸ್ ಇಲ್ಲಿ ಹೋಗ್ತಾ ಇದೀವಿ. ಸೊ ನೆಕ್ಸ್ಟ್ ಹಾಪ್ ಹೋಗೇ ಇಲ್ಲ ನೋಡಿ, ಹೋಗಿ 5ಗೆ ಬಂತು, 2.5. 2.5 ಅಂದ್ರೆ ಮೇ ಬಿ 2.5 ಇಲ್ಲಿದೆ ನಂದು ನೆಟ್ವರ್ಕು. ಸೊ ದಿಸ್ ಇಸ್ ದ ಒನ್, ಈ ಕೇಬಲ್. ಓಕೆ, ಇಲ್ಲಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ 2.5. ಸೊ ಇನ್ ಕೇಸ್ ನನಗೆ 2.5 ಅಲ್ಲಿ ಟ್ರಾಫಿಕ್ ಡ್ರಾಪ್ ಆಯ್ತು ಅಂದ್ರೆ ಈ ನೆಕ್ಸ್ಟ್ ಹಾಪ್ ತೋರಿಸ್ತಾ ಇಲ್ಲ. ಸೊ ಅವಾಗ ಏನ್ ಮಾಡ್ತೀನಿ ನಾನು, ಡೈರೆಕ್ಟ್ ಆಗಿ ಈ ಸ್ವಿಚ್ ನ ಲಾಗಿನ್ ಮಾಡ್ತೀನಿ, ಯಾಕಂದ್ರೆ ನನ್ಗೆ ಗೊತ್ತು ಪ್ಯಾಕೆಟ್ ಡ್ರಾಪ್ ಇಲ್ಲೇ ಆಯ್ತು. ಸೊ ಇಲ್ಲಿಂದ ನೇಬರ್ಶಿಪ್ ಸಿಗ್ತಾ ಇಲ್ಲ. ಸೊ ಅವಾಗ ಏನ್ ಮಾಡ್ತೀನಿ ನಾನು, ಇಲ್ಲಿ ಚೆಕ್ ಮಾಡ್ತೀನಿ ಶೋ ರನ್ನಿಂಗ್ ಇಂಟರ್ಫೇಸ್. ಸೊ ರನ್ನಿಂಗ್ ಇಂಟರ್ಫೇಸ್ ಪಕ್ಕ ಮಾಡಿ ನೋಡ್ಬೋದು ನಾವು, ಯಾಕಂದ್ರೆ ಈ ಎರಡು ಇಂಟರ್ಫೇಸ್ ಚೆಕ್ ಮಾಡ್ಬೋದು. ಓಕೆ, ಸೊ ಇಲ್ಲ ಪರ್ಟಿಕ್ಯುಲರ್ ಶೋ ಇನ್ ರನ್ನಿಂಗ್ ರನ್ ಅಂತಾನೆ ಹೊಡೀರಿ, ಸೊ ಎಲ್ಲ ಇಂಟರ್ಫೇಸ್ ಸಿಗುತ್ತೆ ನಿಮ್ಗೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಆಕ್ಚುಲಿ ಬೈ ಡಿಫಾಲ್ಟ್ ನಾವು ಇದು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರುತ್ತೇವೆ, ಬಟ್ ಇಲ್ಲಿ ಡಿಸ್ಕ್ರಿಪ್ಷನ್ ಮೆನ್ಷನ್ ಆಗಿಲ್ಲ. ಸೊ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಮೇ ಬಿ ಇದು 1 ಇಲ್ಲ 2 ಇಂಟರ್ಫೇಸ್ ಆಗಿರುತ್ತೆ ಐ ಗೆಸ್. ಸೊ ಇಲ್ಲಿ ಏನಿದೆ 20 ನೆಟ್ವರ್ಕ್, ರೈಟ್? 20.1 ಮತ್ತೆ 20.2 ಇರುತ್ತೆ, 20.2. ಓಕೆ, 2 ಆಗಿದೆ ನೋಡಿ, ಈ ಇಂಟರ್ಫೇಸ್ ಕಾನ್ಫಿಗರ್ ಆಗಿದೆ. ಸೊ ಈ ಕಡೆ ಹೋಗ್ತಾ ಇರೋದು. ಸೊ ನಾವು ಇಲ್ಲಿ IP ಅಡ್ರೆಸ್ ಚೆಕ್ ಮಾಡಬೇಕು ಪ್ರಾಪರ್ ಆಗಿದೆಯಾ, ಈ ಸಬ್ನೆಟ್ ಮಾಸ್ಕ್ ಚೆಕ್ ಮಾಡಬೇಕು. ಓಕೆ, ಇದು ಎರಡು ಚೆಕ್ ಮಾಡಬೇಕು, ಆಮೇಲೆ ಡೈರೆಕ್ಟ್ ಆಗಿ ನಾವು ಇದನ್ನು ಲಾಗಿನ್ ಆಗಬೇಕು. ಓಕೆ, ಸೊ ಪುಟ್ಟಿಯಿಂದಾನೇ ಲಾಗಿನ್ ಆಗ್ತೀರಾ, ಯಾಕಂದ್ರೆ ಇದು ಪವರ್ ಎಲ್ಲ ಆನ್ ಇದೆ, ಬಟ್ ನೇಬರ್ಶಿಪ್ ಡೌನ್ ಆಗಿದೆ, ಓನ್ಲಿ ನೇಬರ್ಶಿಪ್ ಡೌನ್ ಆಗಿದೆ. ಸೊ ಅವಾಗ ನೀವು ಇದರಲ್ಲಿ ಡೌನ್